ನಮಾಮಿ ಶೇಖರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಆಗಸ್ಟ್ 2026 ಮಂಗಳವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ರೇವತಿ ನಕ್ಷತ್ರ, ಧೃತಿಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಇವತ್ತು ನನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಜನ್ಮೋತ್ಸವ. ರೇವತಿ ನಕ್ಷತ್ರ, ಆಷಾಢ ಮಾಸದಲ್ಲಿ ಬರತಕ್ಕಂಥ ಒಂದು ದಿನವನ್ನ ಅಮ್ಮನವರ ಉತ್ಸವವಾಗಿ ಆಚರಿಸ್ತಕ್ಕಂಥದ್ದು. ಅಯ್ಯೋ, ಅಲ್ಲಿಗೆ ಹೋಗ್ಲಿಕ್ಕಾಗ್ಲಿಲ್ಲ ಗುರುಗಳೇ. ಪರವಾಗಿಲ್ಲ, ದೇವರೆಲ್ಲಿಲ್ಲ, ಎಲ್ಲಿಲ್ಲ, ಯಾವ ಕಡೆ ಇಲ್ಲ, ಯಾವ ದಿಕ್ಕಿನಲ್ಲಿಲ್ಲ. ದಶ ದಿಕ್ಕುಗಳು ಅಂತ ಹೇಳ್ತೇವೆ ನಾವೆಲ್ಲ. ಅಷ್ಟ ದಿಕ್ಪಾಲಕರು ಅಂತೆಲ್ಲ ಮಾತಾಡ್ತೇವೆ. ತುಂಬಾ ಜನ ಗೊತ್ತಿಲ್ಲ. ದಶ ದಿಕ್ಕುಗಳನ್ನ ಕೂಡ ನೋಡ್ತೇವೆ ನಾವು. ಮೇಲೆ ಕೆಳಗಡೆ 8 ದಿಕ್ಕೇನೋ ನೋಡ್ಬಿಟ್ರಿ. ಮೇಲೆ ಕೆಳಗಡೆ ನಿಮ್ಮ ಒಳಗಡೆ ನೀವು ಉಸಿರಾಡೋ ಗಾಳಿಯಲ್ಲಿ ದೇವರಿದೆ. ತಿನ್ನುವ ಅನ್ನದಲ್ಲ ಆಹಾರದಲ್ಲಿ ದೇವರಿದೆ. ಮಾತನಾಡುವ ಆ ಶಕ್ತಿಯಲ್ಲೂ ಆ ಶಕ್ತಿ ಇಲ್ಲ ಅಂದ್ರೆ ಮಾತೇ ಇಲ್ಲ. ಯೋಚನ, ಆಲೋಚನ, ವಿವೇಚನ, ಚಿಂತನ. ನಮಗೆ ತಾಯಿ ಒಂದ್ ಸ್ವಲ್ಪ ವಿಕಾರ ಕೊಡ್ತಾಳಂತೆ. ಯಾವುದೋ ಒಂದು ಗ್ರಹಚೇಷ್ಟೆ. ನಾವೆಷ್ಟು ವಿಕಾರ ಆಗುತ್ತೇವೆ ಅನ್ನತಕ್ಕಂಥದ್ದು. ನಮಗೊಂದು ಆಕಾರ ಕೊಡುತ್ತಂತೆ. ಈ ಆಕಾರದ ಮೇಲೆ ಮೋಹಗೊಂಡು ಎಷ್ಟು ನಾವು ವ್ಯಾಮೋಹಕ್ಕೆ ಬಿದ್ದು ಬಿಡ್ತೇವೆ. ಮೋಹ, ವ್ಯಾಮೋಹ. ನಮಗೊಂದು ಸ್ವಲ್ಪ ಧನ ಕೊಡ್ತಾಳಂತೆ ಅಮ್ಮ. ಆ ಧನದ ಮತ್ತು ಅದರಲ್ಲಿ ಎಷ್ಟು ತೇಲ್ತ ನಾವು ಯಾರ್ಯಾರನ್ನ ದೂರ ಮಾಡ್ಕೋತೇವೆ. ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಅದೃಷ್ಟ, ದುರಾದೃಷ್ಟ, ಆಯಸ್ಸು, ಆರೋಗ್ಯ, ಅನಾರೋಗ್ಯ. ಒಂದ್ ಸ್ವಲ್ಪ ಅನಾರೋಗ್ಯ ಬಂದಿದೆ, ಅಯ್ಯೋ ಹಿಂಗಿಟ್ಟು ಬಿಟ್ಟಪ್ಪ, ಹಿಂಗಾಗೋಯ್ತಪ್ಪ ಅನ್ನೋ ಒಂದು ಭಯ. ಇನ್ನೇನೋ ಆಗ್ಬಿಡುತ್ತೆ. ಯಾವುದಾದರೂ ಒಂದು, ಎಲ್ಲದರಲ್ಲೂ ಅಮ್ಮ ಇದೆ. ನಮಗೊಂದ್ ಸ್ವಲ್ಪ ಆರೋಗ್ಯ ಬಂದಿದ ತಕ್ಷಣ ನಾವೇ, ಅನಾರೋಗ್ಯ ಬಂದಿದ ತಕ್ಷಣ ಇನ್ನೊಬ್ಬರನ್ನ. ನಮಗೊಂದ್ ಸ್ವಲ್ಪ ಐಶ್ವರ್ಯ ಬಂದಿದ ತಕ್ಷಣ ನನ್ನ ಬುದ್ಧಿವಂತಿಕೆ. ಅದನ್ನ ಕೊಟ್ಟು ಅಮ್ಮ ಒಂದ್ ಪರೀಕ್ಷೆ ಇಡ್ತಾಳಂತೆ. ಏನ್ ಮಾಡ್ತಾನೆ? ಒಂದ್ ಸ್ವಲ್ಪ ಜ್ಞಾನ ಕೊಟ್ಟು ಏನ್ ಮಾಡ್ತಾನೆ? ಸ್ವಲ್ಪ ವಿಜ್ಞಾನ ಕೊಟ್ಟು ಕೂಡ ಏನ್ ಮಾಡ್ತಾನೆ? ಮನುಷ್ಯನ ಒಳಿತಿಗೋಸ್ಕರ ಉಪಯೋಗಿಸ್ತಾನ, ದುರುಪಯೋಗ ಮಾಡ್ತಾನ? ಒಂದ್ ಸ್ವಲ್ಪ ಬೆಳೆ ಕೊಡುತ್ತೆ ಅಮ್ಮ. ಆ ಬೆಳೆಯನ್ನು ಸ್ವಲ್ಪ ಹಂಚ್ತಾನ, ತಾನೊಬ್ಬನೇ ತಿಂತಾನ. ಮೊನ್ನೆ ನೋಡಿ, ಯಾರು ತುಂಬಾ ವೈದಿಕರು ಅಂತ ಹೇಳ್ತಾರೆ, 1000 kg ಹೆಚ್ಚು ಒಂದು ದವಸ ಧಾನ್ಯವನ್ನ ಶ್ರೀ ಕ್ಷೇತ್ರಕ್ಕೆ ಕೊಡ್ತಾರೆ. ಅಲ್ಲಿ ಪ್ರಸಾದ ಸೇವೆ ಇದೆ ತುಂಬಾ. ಅವನ ಹಂಚೋ ಬುದ್ಧಿ ಬರುತ್ತಾ ಇಲ್ವಾ? ಅದಕ್ಕೆ ಕೊಟ್ಟಿರೋದು ಬೆಳೆ. ಬರಗಾಲ ಒಂದು ಕೊಡ್ತಾಳಂತೆ ತಾಯಿ ಜಗನ್ಮಾತೆ. ನೋಡೋಣ ಏನ್ ಮಾಡ್ತಾನೆ, ಸಹಿಸ್ಕೋತಾನ ಅಂತ. ಕಷ್ಟ ಒಂದು ಕೊಡ್ತಾಳಂತೆ, ಸಹಿಸ್ಕೋತಾನ. ವಿಕಾರ ಒಂದು ಕೊಡ್ತಾನೆ. ನಮ್ಮ ಮನಸ್ಸಿಗೆ ಒಂದು ವಿಕಾರ, ಏನೋ ಒಂದು ನೋಡಿದ ತಕ್ಷಣ ವಿಪರೀತ ವ್ಯಾಮೋಹ. ಆ ಅಂದ ನನಗಿರಬೇಕು, ಆ ಚಂದ ನನಗಿರಬೇಕು, ಅದು ನನ್ನದೇ ಆಗಿರಬೇಕು, ನನಗೊಬ್ಬನಿಗೆ ಇರಬೇಕು. ಇವತ್ತು ಲೋಕದಲ್ಲಿ ನಡೀತಿರತಕ್ಕಂಥ ಈ ಒಂದು ಮತಿಭ್ರಮಣ, ಅದರ ಒಂದು ಮೋಹ ವ್ಯಾಮೋಹಗಳಿಗೆ ಒಳಗಾಗಿ ನಾವು ಕಟಾಕೋಬಿಟ್ಟಿದ್ದಾರೆ. ಒಂಚೂರು ದುಃಖ ಕೊಡುತ್ತೆ ಅಂತೆ ಅಮ್ಮ. ನೋಡೋಣ ದುಃಖ ಸಹಿಸ್ಕೋತಾನ, ಯಾರನ್ನು ದೂರ ಮಾಡುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ. ನಾವು ಇಲ್ಲಿರ್ಲಿಕ್ಕೆ ಬಂದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿನವರಲ್ಲ. ಮತ್ತೆ ಬರ್ತೇವೆ ಯಾವುದೋ ರೂಪ, ಆದ್ರೆ ಆ ಒಂದು ವ್ಯಾಮೋಹಕ್ಕೊಳಗಾಗ್ತವೆ. ಅಯ್ಯೋ ಗುರುಗಳೇ, ಅಮ್ಮ ಹೊರಟೋಯ್ತು, ಅಯ್ಯೋ ಅಪ್ಪ ಹೊರಟೋಯ್ತು, ಅಯ್ಯೋ ಈ ಅಧಿಕಾರ ಹೊರಟೋಯ್ತು, ಅಯ್ಯೋ ಈ ದುಡ್ಡು ಹೊರಟೋಯ್ತು, ಅಯ್ಯೋ ಈ ಅಂದ ಹೊರಟೋಯ್ತು, ಅಯ್ಯೋ ಈ ಚಂದ ಹೊರಟೋಯ್ತು, ಅಯ್ಯೋ ಈ ಅಧಿಕಾರ ಹೊರಟೋಯ್ತು, ಅಯ್ಯೋ ಈ ಹೆಸರು ಹೊರಟೋಯ್ತು. ನಿಲ್ಲುತ್ತಾ
ಖಂಡಿತ ಇಲ್ಲ. ಕಾಲದಲ್ಲಿ ಎಲ್ಲ, ಕಾಲಗರ್ಭದಲ್ಲಿ ಎಲ್ಲ ತಗೊಂಡು ಹೊರಟೋಗ್ಬಿಡುತ್ತೆ ಮಕ್ಕಳೇ. ಕಾಲಗರ್ಭದಲ್ಲಿ ನಾವು ಕೂಡ ಹೊರಟೋಗ್ಬಿಡ್ತೇವೆ. ಆದ್ರೂ ಈ ಭಯಗಳಲ್ಲಿ ಆನಂದ ನೆನಪಿಟ್ಟುಕೊಳ್ಳಿ, ತಾತ್ಕಾಲಿಕ, ದುಃಖ ಶಾಶ್ವತ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಸುಖದ ದಿನಗಳು ಬೇಗ ಕಳೆದು ಹೋಗುತ್ತವೆ. ನೀವು ಯಾರನ್ನಾದ್ರೂ ಕೇಳಿ, ಸುಖದ ದಿನಗಳು ಬೇಗ ಕಳೆದು ಹೋಗ್ಬಿಡ್ತವೆ. ಅಂದ್ರೆ ನಿಮ್ ಕೈ ಒಂದು 50,000 ರೂಪಾಯಿ ಏನೋ ಒಂದು ದುಡ್ಡು ಬಂತು, ಕೆಲವ್ರಿಗೆ 50 ಲಕ್ಷ ಬಂತು, ಕೆಲವ್ರಿಗೆ 5 ಕೋಟಿ ಬಂತು, ಕೆಲವ್ರಿಗೆ 50 ಕೋಟಿ ಬಂತು, ವಾಟ್ ಎವರ್. ಇದೆಯಾ, ಬೇಗ ಕಳೆದೋಗುತ್ತೆ ಅದು. ಏನು ಬೇಡ, ಒಂದು ಮದುವೆ ಮಾಡ್ತೇವೆ, ನಾವು ಬೆಳೆಸಿದ, ಕಷ್ಟಪಟ್ಟು ಬೆಳೆಸಿದ ಮಕ್ಕಳಿಗೆ ಒಂದು ಶುಭ ಕಾರ್ಯ ಮಾಡ್ತಾ ಆನಂದ ಬೇಗ ಕಳೆದೋಗ್ಬಿಡುತ್ತೆ ಅದು. ಅವ್ರಿಗೊಂದು ಮದುವೆ, ಅವ್ರಿಗೊಂದು ಮಗು, ಅವ್ರಿಗೊಂದು ಕುಟುಂಬ, ಈ ರೀತಿಯ ಭಾವದಲ್ಲಿ ಅವ್ರು ತೇಲ್ತಾ ಕೂತ್ಕೊಬಿಟ್ಟಿರ್ತಾರೆ. ನಮ್ಮನ್ನು ಮರೆತು ಬಿಟ್ಟಿರ್ತಾರೆ. ನಾವು ಪಟ್ಟ ಕಷ್ಟ, ಒದ್ದಾಟ, ಅದ್ ನೋಡ್ಬೇಕು, ಆ ಸಂಭ್ರಮ. ಒಂದ್ ಮಗು ಹುಟ್ಟಿದಾಗ ನಾಮಕರಣ, ಅನ್ನಪ್ರಾಶನ, ಈ ರೀತಿ ಆ ಆನಂದ ಹೊರಟು ಹೋಗುತ್ತದೆ. ಅದೇ ದುಃಖದವನ್ನ ತಗೊಂಡ್ ನೋಡಿ, ದುಃಖದ ದಿನಗಳು ಭಾರದ ದಿನಗಳಾಗ್ಬಿಡ್ತವೆ. ಒಂದು ಆಪರೇಷನ್ ಆಗ್ಬಿಟ್ಟಿದೆ ನಮ್ಗೆ, ಯಾವಾಗಪ್ಪ ಆಸ್ಪತ್ರೆಗೆ ಹೋಗ್ತಾನೆ, ನಾವೇನೋ ಮಾಡಬಾರ್ದು ಮಾಡ್ಬಿಟ್ಟಿದ್ದೇವೆ, ಜೈಲಿಗೆ ಹೋಗ್ಬಿಟ್ಟಿದ್ದೇವೆ, ಅಲ್ಲೊಂದು ಕೋರ್ಟ್ ಕೇಸ್ ನಡೀತಿದೆ, ಯಾವಾಗಪ್ಪ ಇದು ಇಳಿಯುತ್ತೆ. ದುಃಖದ ದಿನಗಳು ಬರುಬಾರವಯ್ಯ ಅಂತ ಹೇಳ್ತಾರೆ ಸರ್ವಜ್ಞರು. ಸುಖದ ದಿನಗಳು ಬಹುಬೇಗ ಕಳೆದೋಗ್ತವೆ ಅಂತ ಹೇಳ್ತಾರೆ ಗುರುಗಳು. ಬೇಗ ಹೊರಟೋಗುತ್ತೆ ಮಕ್ಕಳೇ ಸುಖ ಅನ್ನೋದು. ಈ ಯೌವನ ಬೇಗ ಹೊರಟೋಯ್ತು. ಈ ಐಶ್ವರ್ಯ, ಈ ಅಧಿಕಾರ, ಅದು ಹೇಗೆ ಹೋಯ್ತೋ ಗೊತ್ತಿಲ್ಲ, ಹೊರಟೋಯ್ತು. ಆದ್ರೆ ದುಃಖದ ದಿನಗಳು ಬೇಗ ಹೋಗಲ್ಲ. ನೆಗೆಟಿವ್ಸ್ ನಮ್ಮನ್ನ ತುಂಬಾ ತಿನ್ನತಕ್ಕಂಥದ್ದು ಜಾಸ್ತಿ. ನಮಗಿರೋ ಒಂದು ಭಾವವೇ ಹಾಗೆ. ನಮ್ಮ ಮನಸ್ಸು ಜಾಸ್ತಿ ದುಃಖವನ್ನ ಬೇಗ ತಂದಿಟ್ಕೊಂಡು ಕುತ್ಕೊಳ್ಳುತ್ತೆ, ಕೊರಗಿಸುತ್ತೆ. ತುಂಬಾ ಭಾರ ಗುರುಗಳೇ, ಆಗ್ತಿಲ್ಲ ಗುರುಗಳೇ, ಮಗು ಕಳೆದೋಗಿದ್ದು, ಮಗು ಹೋಗಿದ್ದು, ಈ ಮದುವೆ ಮುರಿದಿದ್ದು, ಪ್ರೀತಿ ಮುರಿದಿದ್ದು, ಅಧಿಕಾರ ಹೋಗಿದ್ದು, ಅಂತಸ್ತು ಹೋಗಿದ್ದು, ಪದವಿ ಹೋಗಿದ್ದು, ಪ್ರತಿಷ್ಠೆ ಬಂದಿದ್ದು. ಅದಕ್ಕೆ ಆ ದುಃಖ ಬಲುಬಾರ, ಸುಖ ಆನಂದಕರ. ಆದರೆ ಸುಖ ದುಃಖ ಎರಡನ್ನೂ ಸಮಾನವಾಗಿ ತಗೋಬೇಕು. ನಾವು ಆ ಮತ್ತಲ್ಲೇ ತೇಲಬಾರದು. ಅದಕ್ಕೆ ಅಮ್ಮನವರ ಆರಾಧನೆ ತುಂಬಾ ಜನಕ್ಕೆ ಇವತ್ತು ಆಗಿರೋಲ್ಲ. ನಿಮ್ಮ ಮನೆಯ ಹತ್ತಿರ ಇರುವ ಕ್ಷೇತ್ರಕ್ಕೆ ಹೋಗಿ, ಎಲ್ಲರಿಗೂ ಆ ಸೌಭಾಗ್ಯ ಸಿಗೋದಿಲ್ಲ. ನಿಮಗೋಸ್ಕರ ಒಂದು ಲಕ್ಷಾರ್ಚನೆ, ಲಕ್ಷ ಕುಂಕುಮಾರ್ಚನೆ ಮಾಡಿಸಿರ್ತಕ್ಕಂಥ ಒಂದು ವಿಶೇಷ ಕುಂಕುಮ ಪ್ರಸಾದವನ್ನ ತಂದಿಟ್ಟಿದ್ದಾರೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ಗುರು ಪೌರ್ಣಮಿಗೆ ಒಂದು ವಿಶೇಷ ಕ್ಷೇತ್ರಕ್ಕೆ ಏನೋ ಒಂದು ಅಮ್ಮನವರ ಪ್ರೇರೇಪಣೆ ಹಾಗೆಯೇ ಹೋಗಿದ್ದೆ. ನನಗಲ್ಲೊಂದು ಆ ತಾಯಿಯ ಅನುಗ್ರಹ ಸಿಕ್ತು. ಲಕ್ಷ ಕುಂಕುಮಾರ್ಚನೆ, ಸುಮಾರು 2-2.5 ಗಂಟೆ. ಅಲ್ಲೊಂದು ಆನಂದ, ಕುಳಿತು ರಮಿಸಿ, ಅಮ್ಮ ಅದೆಷ್ಟು ಆನಂದಿಸ್ಕೊಂಡು, ಅದೆಷ್ಟು ಕುಂಕುಮ ಕೊಟ್ಟಿದ್ದಾರೆ. 108 ಮಂದಿಗೆ. ಯಾರೆಲ್ಲ ಭಯ ಪಡ್ತೀರಿ, ನಮಗೂ ದುಃಖವೇ ಇದೆ ಗುರುಗಳೇ, ಕರೆ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಆದಾಗ, ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಆ ಒಂದು ಶ್ರಾವಣಗಳಲ್ಲಿ ಬರುತ್ತೆ, ಆಗಲಾದರೂ ಬರಬಹುದು. ಬುಕ್ ಮಾಡ್ಕೊಳ್ಳಿ. ಎಲ್ರಿಗೂ ಕೊಡುವಷ್ಟು ಶಕ್ತಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇದನ್ನು ಮಾಡ್ತಿದ್ದೆ. ಅಂಥದ್ದೊಂದು ತಾಯಿಯ ಜಗನ್ಮಾತೆ ನನಗೆ ಇಷ್ಟು ಕೊಟ್ಟಿದ್ದಾರೆ. ಆ ಲಕ್ಷ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮವನ್ನು ಹಂಚಲಿಕ್ಕೋಸ್ಕರ ತಂದಿದ್ದೇನೆ. ನನಗಲ್ಲ, ನನಗೆ ಅಮ್ಮ ಇದ್ದಾಳೆ, ನನಗೆ ಅಕ್ಕ ಇದ್ದಾಳೆ, ಅತ್ತಿಗೆ ಇದ್ದಾಳೆ, ಅತ್ತಿಗೆ ರೂಪದಲ್ಲಿದ್ದಾಳೆ, ತಾಯಿ ರೂಪದಲ್ಲಿದ್ದಾಳೆ, ಮಿತ್ರೆಯ ರೂಪದಲ್ಲಿದ್ದಾಳೆ, ಸೋದರಿಯ ರೂಪದಲ್ಲಿದ್ದಾಳೆ, ಮಗಳ ರೂಪದಲ್ಲಿದ್ದಾಳೆ. ಆ ಜಗನ್ಮಾತೆ ನನಗೆ ಆಶೀರ್ವಾದ ಮಾಡಿದೆ. ಸದಾ ನಾನು ಬಯಸದೆಯೇ ನನಗೆ ಎಷ್ಟೋ ಸೌಭಾಗ್ಯ ನಿಮ್ಮ ರೂಪದಿಂದ ಕೊಟ್ಟಿದೆ ಅಮ್ಮಂದಿರ. ನಮಗೋಸ್ಕರ ತಂದಿಟ್ಟಿದ್ದೇನೆ. ಯಾರಿಗೆ ಬೇಕು ಬಂದು ತಗೊಂಡೋಗ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ದಿನ ಅಂತ ನಾನು ಹೇಳ್ತೇನೆ. ಆ ದಿನ ಬನ್ನಿ, ನಮಗೋಸ್ಕರ ಆ ಒಂದು ವಿಶೇಷ ಕ್ಷೇತ್ರದಲ್ಲಿ ಏನು ಲಕ್ಷ ಕುಂಕುಮಾರ್ಚನೆ ಮಾಡಿಸಿಟ್ಟಿದ್ದೇನೆ, ನಿಮಗೆ ಪ್ರಸಾದ ರೂಪವಾಗಿ, ನಿಮಗೆ ರಕ್ಷಾ ಕವಚವಾಗಿ, ನಿಮ್ಮನ್ನ ಸದಾ ಆ ಭಯಾಂದೋಲನಗಳಿಂದ ಹೊರಗಡೆ ಬಂದು ವಿಕಾರಕ್ಕೆ ಒಳಗಾಗಬಾರ್ದು. ಇರುವ ಆಕಾರದಲ್ಲೇ ಸ್ಥಿತ್ಯಂತರವಿರೋಣ.
ಆನಂದಿಸೋಣ. ಇರುವುದು ನೀನಮ್ಮ, ಕೊಟ್ಟಿರುವುದು ನೀನು, ಇದೂ ನಿಲ್ಲೋಲ್ಲ. ಕೃಷ್ಣ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ತುಂಬಾ ದುಃಖವಾದಾಗ, ತುಂಬಾ ಸುಖ ಬಂದಾಗ ನೆನೆಸ್ಕೊಳ್ಳಬೇಕಾದಂಥದ್ದು ಏನು ಕೃಷ್ಣ ಅಂದ್ರೆ, ಈ ಕ್ಷಣ ಕಳೆದು ಹೋಗುತ್ತದೆ, ಸುಖವೂ ಕಳೆದು ಹೋಗುತ್ತೆ, ದುಃಖವೂ ಕಳೆದು ಹೋಗುತ್ತೆ ಮಕ್ಕಳೇ, ಕಳೆದು ಹೋಗುತ್ತದೆ. ಸದಾ ಸನಾತನ, ಸದಾ ನಿರಂತರ ಭಗವತಿ ಒಬ್ಬಳೆ, ಅಮ್ಮನೊಬ್ಬಳೆ, ಅಮ್ಮನೇ ಜಗತ್ ರಕ್ಷಕಿ ಅಂತ ಒಂದು ಚಾಮುಂಡೇಶ್ವರಿ ವರ್ಧಂತೋತ್ಸವ ಜನ್ಮೋತ್ಸವ ಪ್ರಯುಕ್ತ ಆ ಅಮ್ಮನವರ ಲಕ್ಷ ಕುಂಕುಮಾರ್ಚನೆಯನ್ನ, ಆ ಕುಂಕುಮ ಪ್ರಸಾದವನ್ನು ತಂದಿಟ್ಟಿದ್ದೇನೆ. ಯಾರು ಬೇಕಾದ್ರೂ 108 ಜನಕ್ಕೆ ಒಂದು ವ್ಯವಸ್ಥೆ ಮಾಡ್ತೇನೆ. ಅದನ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ತೇನೆ ಅತಿ ಶೀಘ್ರದಲ್ಲೇ. ಮೊದಲು ರಿಜಿಸ್ಟರ್ ಮಾಡ್ಕೊಳ್ಳಿ ನನ್ನ ಆಫೀಸ್ಗೆ. ಯಾವ ದುಡ್ಡು ಬೇಡ, ಏನು ಬೇಡ, ನಾನು ಕೊಡಬೇಕು, ಆಚಾರ್ಯನಾಗಿ ನಿಮಗ್ ಕೊಡಬೇಕು. ಆಯ್ತಾ? ಬರ್ಲಿಕ್ಕಾಗದವರು ಕರೆ ಮಾಡಿ, ಅದಕ್ಕೇನಾದ್ರೂ ಒಂದು ಕೊರಿಯರ್ ವ್ಯವಸ್ಥೆ ಏನಾದ್ರೂ ಮಾಡಿಸ್ಲಿಕ್ಕಾಗುತ್ತಾ, ಒಂದು ಪುಟ್ಟ ಪ್ರಯತ್ನ ನಿಮ್ಮ ಮನೆಗೆ ತಲುಪಿಸ್ಲಿಕ್ಕೆ. ಎಲ್ಲೋ ದೂರದಲ್ಲಿ ಇರ್ತೀರಿ ಅಮ್ಮಂದ್ರು, ಎಲ್ಲೋ ಬರ್ಲಿಕ್ಕಾಗಲ್ಲ ಅಣ್ಣಯ್ಯ, ಇದೇನೆ ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಅದೆಲ್ಲ ಯೋಚಿಸ್ಬೇಡಿ. ನಿಮಗೇನು ತಲುಪಬೇಕೋ ಮೊದಲೇ ನಿರ್ಧರಿತವ, ಕಾಲವೇ ನಿರ್ಧರಿತ ಆಗಿರುತ್ತೆ. ಈ ಒಂದು ತಾಯಿಯ ಜನ್ಮೋತ್ಸವ ಪ್ರಯುಕ್ತ ನಿಮಗೋಸ್ಕರ ಇಂಥದ್ದೊಂದು ಒಂದು ಅಳಿಲು ಸೇವೆ, ಅಣುವಷ್ಟು ಸೇವೆಯಾದರೂ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿದೆ. ನನ್ನವರಿಗೆ ನನ್ನ ಅಮ್ಮ ಇದ್ದಾಳಪ್ಪ, ನನ್ನ ಪರವಾಗಿದ್ದಾಳಪ್ಪ, ನನಗೇನು ಗೊತ್ತಿಲ್ಲ, ಇಷ್ಟೇ ಹೇಳಬಲ್ಲೆ. ಆದ್ರೆ ನನ್ನನ್ನು ಕಾಪಾಡಿಟ್ಟಿರೋದು ಇವತ್ತಿನವರೆಗೂ ಅಮ್ಮನೇ. ನನ್ನದಲ್ಲ ಈ ಒಂದು ಭಾವ, ನನ್ನದಲ್ಲ ಈ ಮಾತು, ನನ್ನದಲ್ಲ ಈ ಆಲೋಚನೆ. ಆ ಶ್ರೀ ಕ್ಷೇತ್ರಕ್ಕೆ ಹೋಗಿದ್ದಾಗ್ಲೂ ಒಬ್ರು ಬರ್ತಾರೆ ಸರ್ಜಾಪುರದಿಂದ, ಸಿಗ್ತಾರೆ. ಗುರುಗಳೇ, ಗುರುತಿಡಿಲಿಕ್ಕಾಗದಾಗಿದ್ದೀರಿ ಗುರುಗಳೇ, ನಮಗೆ ಆಶ್ಚರ್ಯ, ಹೇಗಿದ್ರಿ, ಹೆಂಗ ಆಗ್ಬಿಟ್ಟಿದ್ರಿ, ತೀರಾ ತೆಳುವಾಗ್ಬಿಟ್ಟಿದ್ರಿ. ಇಲ್ಲಪ್ಪ ಹಾಗೆಲ್ಲ ಏನಿಲ್ಲ, ಒಂದು ಊಟ ಪದ್ಧತಿ ಸ್ವಲ್ಪ ಬದಲಾಯಿಸ್ಕೊಂಡಿದ್ದಾನೆ ಅಷ್ಟೇ, ಇನ್ನೇನು ಇಲ್ಲ. ಇಷ್ಟೊತ್ತಿಗೆ ತಿನ್ಬೇಕು, ಇಷ್ಟೊತ್ತಿಗೆ ಮಲಗಬೇಕು ಅಂತ ಕೆಲವೊಂದು ಪದ್ಧತಿಗಳು ಬದಲಾಯಿಸ್ಕೊಂಡಿದ್ದಾನೆ ವಿನ ಇನ್ನೇನು ಇಲ್ಲ. ಅದು ಶಿಸ್ತುಬದ್ಧಾಗಿ ಇಲ್ಲ ಗುರುಗಳೇ, ಹೆಲ್ತಿಯಾಗಿ ಕಾಣಿಸ್ತೀರಿ, ಗಟ್ಟಿಯಾಗಿ ಕಾಣಿಸ್ತೀರಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಿಮಗ್ ಗೊತ್ತಿಲ್ಲ, ಇದೇ ಕ್ಷೇತ್ರದಲ್ಲಿ 16 ವರ್ಷದ ಹಿಂದ್ಗಡೆ ನಿಮ್ಮನ್ನ ನಾನು ಭೇಟಿ ಆಗಿತ್ತು. ಇಲ್ಲೇ ಭೇಟಿ ಆಗ್ತೀನಿ ಅಂದ್ರೆ ಆ ತಾಯಿಯ ಆಶೀರ್ವಾದವೇ. ಇವತ್ತು ಪ್ರತಿ ದಿನ ನಮ್ಗೇನಾದ್ರೂ ಕೆಲವೊಂದು ಸಮಯ ತೀರದ ಸಂದಿಗ್ಧ ಸ್ಥಿತಿ ಬರುತ್ತೆ ಅಂದಾಗ ನಿಮ್ ಕಾರ್ಯಕ್ರಮ ನೋಡ್ತೇವೆ, ಅವತ್ತು ನಮ್ಗೊಂದು ಉತ್ತರ ಸಿಗುತ್ತೆ ಅನ್ನತಕ್ಕಂಥದ್ದು. ನಾ ಹೇಳಿದ್ದಿಷ್ಟೇ, ನಾನಲ್ಲ, ನಾನವನಲ್ಲ, ಎಲ್ಲವೂ ಅಮ್ಮನ ಲೀಲೆಯೇ. ಅದಕ್ಕೋಸ್ಕರ ನಿಮಗೋಸ್ಕರ ವ್ಯವಸ್ಥೆ ಮಾಡಿಟ್ಟಿದ್ದೇನೆ. ಆ ಒಂದು ಲಕ್ಷ ಕುಂಕುಮಾರ್ಚನೆ ತೀರಾ ಕೈ ಜಾರಿ ಹೋಗಿ ಬಿಟ್ಟಿದೆ, ದಿಕ್ಕೇ ತೋರಿಸ್ತಿಲ್ಲ, ನಮಗೆ ಯಾರೂ ಇಲ್ಲ, ಇನ್ನೇನು ದಿಕ್ಕು, ಇನ್ಯಾರು ದಿಕ್ಕು ಅನ್ನತಕ್ಕಂಥ ಕೊರಗ್ತಕ್ಕಂಥವರಿಗೆ ಒಂದು ಪುಟ್ಟ ನನ್ನ ಕೈಯಿಂದ ಅಮ್ಮನವರ ಆಶೀರ್ವಾದ ಮಕ್ಕಳೇ. ನಾನಲ್ಲ, ನನ್ನ ಯೋಗ್ಯತೆಗೆ ನಾನೇನ್ ಮಾಡಬಲ್ಲೆ. ಆಸೆಯೇನೋ ಕಡಲಿನಷ್ಟಿದೆ, ಅಮ್ಮ ಹಿಂಗ್ ಮಾಡ್ಬೇಕು, ಅದೇ ಕೋರಿಕೆ ಇಟ್ಕೊಂಡೇ ಹೋಗಿದ ಅಮ್ಮನ ಹತ್ರ. ಏನೋ ಒಂದು ಪ್ರಯತ್ನ, ಆ ಪ್ರಯತ್ನ ಮಾಡಿಸುವವಳು ಜಗನ್ಮಾತೆ, ಕರೆದುಕೊಂಡು ಹೋಗುವುದು ಜಗನ್ಮಾತೆಯೇ, ಪ್ರೇರೇಪಣೆ ಅಮ್ಮನವರೇ. ಆ ಒಳ್ಳೇದಿರ್ಬೋದು ಕೆಟ್ಟದ್ದು ಕೂಡ ಪ್ರೇರೇಪಣೆ ಮಾಡಿಬಿಟ್ಟು ನಾವೆಷ್ಟು ವಿಕಾರ ಆಗ್ಬಿಡ್ತೀವಿ ಅಂತ ಕೂಡ ನೋಡ್ತಾಳಂತೆ. ನೋಡಿ, ಇವನಿಗೆ ಒಂದು 10 ರೂಪಾಯಿ ಕದಿಯೋಷ್ಟು ಬುದ್ಧಿ ಕೊಟ್ರೆ 10 ಕೋಟಿ ಕದ್ದಿದ್ದಾನೆ ಅಂತಕ್ಕಂಥದ್ದು ತಪ್ಪು. ಅದೊಂದು ಪರೀಕ್ಷೆ. ಹಾಗೆ 10 ರೂಪಾಯಿ ಧನನೂ ಕೊಡ್ತಾಳೆ. ಆದ್ರೆ ವಿಪರೀತ ವ್ಯಾಮೋಹ ಬಿದ್ದು 10 ಕೋಟಿ ಬೇಕು ಅಂತೇವೆ, ನಮ್ಮ ಯೋಗ್ಯತೆ ಮೀರಿ ಇಷ್ಟಿದ್ದರೆ ಅನ್ನತಕ್ಕಂಥ ಆ ಭಾವದಿಂದ ಹೊರಗಡೆ ಬಂದು ಆ ಚಲನಾಶೀಲತೆ ಭಗವತಿ ಅಷ್ಟೇ. ಸೊ ದಯಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಕರೆ ಮಾಡಿ. 108 ಮಂದಿಗೆ ನಮ್ಮ ಮನೆಯಲ್ಲಿ ತೀರದ್ದು ಇನ್ನಿಲ್ಲ ಅಂದಾಗ ಈ ಲಕ್ಷ ಕುಂಕುಮಾರ್ಚನೆ ನಿಮ್ಮನ್ನು ಕಾಪಾಡುತ್ತದೆ. ಅದನ್ನ ಇಟ್ಕೊಳ್ಳೋದ್ರಿಂದ ಇನ್ನಿಲ್ಲ ನಮ್ಮ ಬದುಕು, ಇನ್ನು ದಿಕ್ಕೇ ಇಲ್ಲ, ದಾರಿಯೇ ಇಲ್ಲ, ಬದುಕು ಎಲ್ಲೋ ನಿಂತು ಬಿಟ್ಟಿದ್ದೇವೆ ಗುರುಗಳೇ, ಗಮ್ಯವೇ ಗೊತ್ತಾಗ್ತಿಲ್ಲ ಅನ್ನುವವರಿಗೆ ಅಮ್ಮನೇ ನಿಂತು ಕಾಪಾಡಲಿ ಅನ್ನತಕ್ಕಂಥ ಆ ಒಂದು ವಿಶೇಷ. ಅಮ್ಮನ ಹತ್ರ ಅದೇ ಕೇಳಿದೆ, ನಾನು ಏನಕ್ಕೆ ಬಂದಿದ್ದೇನೆ ಗೊತ್ತಿದೆ ಅಮ್ಮ ನಿನಗೆ, ನನ್ನ ಆಲೋಚನೆ, ವಿಲೋಚನೆ, ಸುಲೋಚನೆ ಎಲ್ಲವೂ ನೀನಾಗಿರ್ಬೇಕಾದ್ರೆ ನನಗೋಸ್ಕರ ನಾನು ಏನ್ ಕೇಳಿ ಅಮ್ಮ, ಇಷ್ಟೇ ಕೇಳಿದ್ದು. ನನ್ನ ನಂಬ್ಕೊಂಡು ಬರೋರಿಗೆ ಆ ಸರಸ್ವತಿ ತಾಯಿ ಅದೇನ್ ನುಡಿಸ್ತೀಯೋ ಒಳ್ಳೇದು ನುಡಿಸು ತಾಯಿ, ಕೆಟ್ಟದಾಗದಿದ್ರೆ ಸಾಕು, ಕೆಟ್ಟದಾಗದಿದ್ರೆ ಸಾಕು. ಇನ್ನು ನನ್ನ ಬುದ್ಧಿ ಮತ್ತು ಮಾನವೀಯತೆ ಎಲ್ಲವೂ ನೀನಾಗಿರ್ಬೇಕಾದ್ರೆ ನನ್ನದೇನಿದೆಮ್ಮ ಅಂತೇಳಿಯೇ ಪ್ರಾರ್ಥನೆ ಮಾಡಿ ಬಂದಿರೋದು. ನಿಮಗೆಲ್ಲರಿಗೂ ಆ ತಾಯಿಯ ಆ ಕುಂಕುಮ ರಕ್ಷೆಯಾಗಿ ನಿಲ್ಲಲಿ, ಆ ಪ್ರಸಾದ ರಕ್ಷೆಯಾಗಿ ನಿಲ್ಲಲಿ ಅಂತ
ತಗೊಬಂದಿದ್ದೇನೆ. ಖಂಡಿತ ರಿಜಿಸ್ಟರ್ ಮಾಡ್ಕೊಳ್ಳಿ. 108 ಮಂದಿಗೆ ಮೊದಲು ಯಾರು ಆ ಒಂದು ರಿಜಿಸ್ಟರ್ ಮಾಡ್ಕೋತಿರೋ ಅವರಿಗೆ ಮೊದಲ ಪ್ರಾಶಸ್ತ್ಯ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ತೀರದ ಕಷ್ಟ, ತೀರದ ಬಾಧೆ, ದಿಕ್ಕು ತೋಚ್ತಿಲ್ಲ ಗುರುಗಳೇ, ಅಂಥವ್ರಿಗೆ ಮೊದಲು ಪ್ರಾಶಸ್ತ್ಯ ಕೊಡುತ್ತೆ. ಕೆಲವ್ರಿಗೆಲ್ಲ ಕೊಟ್ಟಿದ್ರು ಇನ್ನಷ್ಟು ಬೇಕು ಅನ್ನೋರು ದಯಮಾಡಿ ಬೇಡ. ಎಲ್ಲೋ ದಿಕ್ಕು ತೋಚದ ಕೆಲವು ಸ್ಥಿತಿ ಗತಿ ಇತಿ ಮಿತಿ ಮೀರಿ ನಮ್ಮನ್ನ ಒಂದು ನೆಲೆಸ್ಬಿಟ್ಟಿರುತ್ತೆ. ಅಂಥವರಿಗೆ ಎಲ್ಲೋ ದಾರಿ ಕಾಣ್ತಿಲ್ಲ, ಯಾವುದೋ ರೀತಿಯಲ್ಲಿ ಏನೋ ಗೊತ್ತಾಗ್ತಿಲ್ಲ ಅನ್ನುವಂಥವರಿಗೆ ಇದೊಂದು ನನ್ನ ಒಂದು ಅಳಿಲು ಸೇವೆ. ಅದರಿಂದ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕರೆ ಮಾಡಿ. ಅದನ್ನ ಎಲ್ಲೋ ಮದುವೆ ಆಗ್ತಿಲ್ಲ, ಮಗಳಿಗೆ 30 ಆಗಿದೆ, ಮಗನಿಗೆ 30 ಆಗ್ಬಿಟ್ಟಿದೆ, ಎಲ್ಲೋ ಒಂದು ಡೈವರ್ಸ್ ಆಗ್ಬಿಟ್ಟಿದೆ, ಎಲ್ಲೋ ಒಂದು ತೀರದ ಸಾಲ, ಎಲ್ಲೋ ಒಂದು ತೀರದ ಮೋಸ ಇದಾರೆ. ಎಂತೆಂಥ ಮೋಸಗಳು ಬಂದ್ಬಿಟ್ಟಿದೆ ಅಂದ್ರೆ ನೋಡಿ. ಅದು ಯಾವುದೋ ಒಂದು ಕನ್ನಡ ಪಿಕ್ಚರ್ ಅಲ್ಲೂ ನೋಡಿದೆ, ತೆಲುಗು ಪಿಕ್ಚರ್ ಅಲ್ಲೂ ನೋಡಿದೆ. ಗುಂಡು ಹೊಡೆದ್ರೆ 45,000. ವಿದ್ಯಾರ್ಥಿಗಳು ಪ್ರಚಾರ ಮಾಡ್ಬಿಟ್ಟಿದ್ದಾನೆ. ವಿಚಿತ್ರ ರೀತಿಯ ಕೊರೋನಾ ಮತ್ತೆ ಬಂದ್ಬಿಟ್ಟಿದೆ, ಅದರಿಂದ ನಿಮ್ ತಲೆ ಬೋಳಿಸ್ಕೊಂಡ್ರೆ 45,000 ಗೌರ್ಮೆಂಟ್ ಕೊಡುತ್ತೆ, ಕೆಲವರಿಗೆ 15,000 ಸ್ತ್ರೀಯರಿಗೆ, ಪುರುಷರಿಗೆ 7,000 ಅಂತ ಹೇಳಿ ಒಂದು 20-25 ಜನ ಸೇರ್ಕೊಂಡು ಗುಂಡು ಹೊಡ್ಕೊಂಡೇ ಬಿಟ್ಟವ್ರೆ. ಶಿವ ಎಲ್ಲೂ ಇಲ್ಲ, ತಮಿಳ್ನಾಡಲ್ಲೇ ಮೊನ್ನೆ ನಡೀತಿರೋ ಘಟನೆ. ತೆಲುಗು ಪಿಕ್ಚರ್ ಅಲ್ಲಿ ನೋಡಿದ್ದೆ, ವಿಕ್ರಮಾರ್ಕುಡು ಅಂತ. ಅದನ್ನ ಕನ್ನಡದಲ್ಲೂ ತೆಗ್ದಿದ್ದಾರೆ ನಮ್ಮ ಸುದೀಪ್ ಸರ್. ತುಂಬಾ ಹೊಟ್ಟೆ ಹುಣ್ಣಾಗುವಷ್ಟು ನಗ್ಸೋ ಅಂತ ಒಂದು ಪ್ರಸಂಗ ಆಯ್ತು ನೋಡಿ. ಅಂಥದ್ದು ನಿಜವಾಗಿ ನಡೆದು ಬಿಟ್ಟಿದೆ. ಅಂತ ಒಂದು ಬರೀ ವಿಚಿತ್ರ ಮೋಸಗಳು, ವಿಚಿತ್ರವಾದಂಥ ಕೋರಿಕೆಗಳು. ನಾವೆಲ್ಲ ಸಾಮಾನ್ಯರು. ಸೊ ಎಲ್ಲೋ ಆ ದಿಕ್ಕು ತಪ್ಪಿದ ನಾವಿಕೆ, ಎಲ್ಲೋ ಮಧ್ಯದಲ್ಲಿ ಸಿಲ್ಕಾಕೋಬಿಟ್ಟಿದ್ದೀರಿ. ಯಾವುದೋ ಒಂದು ಆಗಲೇಬೇಕು ನಿಮ್ಮ ಕೆಲಸ, ಆದ್ರೆ ಶತ್ರುವಿನ ಕೈ ಮೇಲಾಟ ಆಗಿಬಿಟ್ಟಿದೆ, ನಮಗೆ ದಿಕ್ಕು ತೋರಿಸ್ತಿಲ್ಲ ಗುರುಗಳೇ. ಅಂಥವರಿಗೂ ಅಂಥದೊಂದು ಭಾವದಿಂದ ದುಃಖದಲ್ಲಿ ಇರತಕ್ಕಂಥ ನೆಲೆ ಇಲ್ವಾ ಗುರುಗಳೇ ನಮಗೆ ಅನ್ನತಕ್ಕಂಥವರಿಗೆ ಈ ಲಕ್ಷ ಕುಂಕುಮಾರ್ಚನೆ ಅಮ್ಮನವರಿಗೆ ಶ್ರೀಚಕ್ರಕ್ಕೆ ಮಾಡಿಸಿರ್ತಕ್ಕಂಥ ವಿಶೇಷ ಕುಂಕುಮ ಪ್ರಸಾದ ನಿಮಗೋಸ್ಕರ ಅಮ್ಮ ದಯಪಾಲಿಸಿರೋದು. ಆ ಕೋರಿಕೆ ನನ್ನ ಮನಸ್ಸಿಗೆ ಕೊಟ್ಟಿರೋದು ಅಮ್ಮನೇ. ಅದು ಈ ಒಂದು ಜನ್ಮೋತ್ಸವ ಸಂದರ್ಭದಲ್ಲಿಯೇ ಆ ಒಂದು ಅಮ್ಮನವರ ಮಾತು, ನನ್ನದಲ್ಲ. ಅಮ್ಮ ಹೇಳಿ ನಿಮಗೊಂದು ದಾರಿ ಮಾಡಿಸ್ಲಿಕ್ಕೆ ಈ ಒಂದು ಆಷಾಢ ಮಾಸದ ಪ್ರಯುಕ್ತ ರಿಜಿಸ್ಟರ್ ಮಾಡ್ಕೊಳ್ಳಿ ದಯಮಾಡಿ. ಅದಕ್ಕೊಂದು ದಿನ ನಿಗದಿಪಡಿಸ್ತೇನೆ. ಅವತ್ತು ಬಂದ್ರೆ ತಾಯಂದ್ರೆ ನಿಮಗೊಂದು ಕೊಟ್ಟು ನಿಮ್ಮ ಪಾದ ಸೇವೆ ಮಾಡಿದ್ರೆ ನಮಗೆ ಅದಕ್ಕಿಂತ ಒಂದು ಸ್ತ್ರೀಯ ಪಾದಕ್ಕೆ ನಮಸ್ಕಾರ ಹಾಕುವುದು ಕೋಟಿ ದೇವತೆಗಳಿಗೆ ನಮಸ್ಕಾರ ಹಾಕಿದಷ್ಟು ಪುಣ್ಯ ಫಲ ಅಂತ ಹೇಳ್ತಾರೆ. ನನ್ನಮ್ಮ ಹೇಳ್ಕೊಟ್ಟಿದ್ದು. ಅಣುರೇಣುಗಳಲ್ಲಿಯೂ ಭಗವತಿ ನೆಲೆಸಿರ್ತಾಳೆ ಅಂತ. ಅಮ್ಮಂದ್ರ ಅಣ್ಣಂದಿರ ನೀವು ಬರ್ಬೋದು. ದಂಪತಿ ಸಮೇತ ಬಂದ್ರೆ ಇನ್ನೂ ಖುಷಿಯೇ. ಪುಟ್ಟ ಮಕ್ಕಳ ಜೊತೆಲಿ ಬಂದ್ರೆ ಇನ್ನೂ ಖುಷಿಯೇ. ಆಯ್ತು ಅಂದ್ರೆ ಒಂದು ಪುಟ್ಟ ಪ್ರಸಾದದ ವ್ಯವಸ್ಥೆನೂ ಮಾಡಿಸ್ತೇನೆ. ಸೇವಿಸಿ ತಗೊಂಡು ಹೋಗ್ಬೇಕು. ನನ್ನ ಅಮ್ಮಂದು ಪ್ರತಿ ಮನೆಯೂ ನಂದನವನ್ನ ಆಗ್ಲಿ. ಅಮ್ಮನವರ ಆಶೀರ್ವಾದ, ಆ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮಗೆ ಸಿಗಲಿ. ನನ್ನ ತಾಯಿಯ ಆ ಒಂದು ಜನ್ಮೋತ್ಸವ ಸಂದರ್ಭ ಪ್ರತಿ ಮನೆಯಲ್ಲಿಯೂ ಒಂದೊಂದು ತಾಯಿಯು ಚಾಮುಂಡೇಶ್ವರಿ, ದುರ್ಗಾ, ಕಾಳಿಕಾ, ಗೌರಿ ಸ್ವರೂಪವಾಗಿ ನಿಂತು ರಕ್ಷಿಸ್ತಿದ್ದಾಳೆ. ಎಲ್ಲರಲ್ಲೂ ಆ ತಾಯಿ ಬೆಳಕು ಕೊಡ್ಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ತುಂಬ ವಿಚಾರಗಳಿದ್ದಾವೆ ಈ ಶನಿಯ ವಕ್ರಫಲದ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ. ಹಾಗೆಯೇ ಮಾಟ, ಮಂತ್ರ, ತಂತ್ರ, ಪ್ರಯೋಗದ ಬಗ್ಗೆ ಕೂಡ ಮಾತನಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ.
ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಯಾವ ರಾಶಿ ನಕ್ಷತ್ರಕ್ಕೆ ಬೇಗ ಮಾಟ ಮಂತ್ರ ತಂತ್ರ ಪ್ರಯೋಗ ನಡೆಯತಕ್ಕಂಥದ್ದಾಗುತ್ತದೆ? ಇದೇ ಮಕ್ಕಳೇ, ನಮಗೆ ಮೀರಿದ್ದು ಒಂದು ನೆಗೆಟಿವ್ ಪ್ರಬೋಧಗಳು ನಮ್ಮ ಸುತ್ತಮುತ್ತಲು ನಮ್ಮನ್ನು ಆವರಿಸಿರ್ತವೆ. ಹೆಂಗಪ್ಪ ಬಂದ ಅವನು, ಯಾರಪ್ಪ ಬಂದ್ಲು ಅವಳು, ಅದೇನೋ ಆಗ್ಬಿಟ್ಟಿತ್ತು ಗುರುಗಳೇ, ನಮಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ, ಓದ್ವಿ ನೋಡಿದ್ವಿ ಮಾಡ್ಕೊಂಡು ಬಂದ್ಬಿಟ್ವಿ, ಮಾರಿ ಆಗ್ಬಿಟ್ಟಿದ್ದಾಳೆ, ಇಲ್ಲ ಅವನು ಮಾರಿ ಆಗ್ಬಿಟ್ಟಿದ್ದಾನೆ. ಅಯ್ಯೋ ಬೇಡ ಗುರುಗಳೇ, ನಮಗೆ ನರಕ ಆಗ್ಬಿಟ್ಟಿದೆ ಗುರುಗಳೇ, ಅದು ಹೆಂಗ್ ಬಂದು ಈ ವ್ಯವಹಾರದ ವಿಚಾರದಲ್ಲಿ ನಮ್ಮ ಮನೆ ಕಾಲಿಟ್ನೋ. ಈ ದುಷ್ಟಗ್ರಹ, ಈ ದುಷ್ಟ ಗ್ರಹಿ ಏನೋ ನನ್ನ ಪಾಡಿಗೆ ನಾನಿದ್ದೆ. ಒಬ್ರು ದೊಡ್ಡ ಪ್ರೊಡ್ಯೂಸರ್, ಯಾರು ತಲೆ ಕೆಡಿಸಿದ್ರು ಗೊತ್ತಿಲ್ಲ, ಹೇಳಿದ್ದೆ ಅವ್ರಿಗೆ, ಅಪ್ಪಚ್ಚಿ ಆಗ್ಬಿಡ್ತೀರಾ, ಹಪ್ಪಳ ಆಗ್ಬಿಡ್ತೀರಾ, ನಿಮ್ ಜಾತಕದಲ್ಲಿದೆ, ಒಬ್ಬ ಐರನ್ ಲೆಗ್ ಪ್ರವೇಶಿಸ್ತಾನೆ, ನಿಮ್ಮನ್ನ ಬೇರೆ ರೀತಿಯಲ್ಲಿ ಪ್ರಚೋದನೆ ಮಾಡಿ ನಿಮ್ಮದಲ್ಲದ ವೃತ್ತಿಯೋ ವ್ಯವಹಾರವೋ ಕರ್ಕೊಂಡೋಗಿ ನಡು ರೋಡಲ್ಲಿ ನಿಲ್ಲಿಸ್ತತ್ತೆ. ಬೇಡವೇ ಬೇಡ, ಹುಷಾರ್, ಕೇಳಿ ಮಾಡಿ ಸರ್ ನಾನೊಂದು ಕೋಟೀಶ್ವರ ಸರ್ ಅಂದ್ರು. ಬೀದಿಗೆ ಬಂದ್ಬಿಡ್ತೀಯಪ್ಪ, ಕಳ್ಕೊಬಿಡ್ತೀಯ, ನನ್ನ ಮಾತು ಏನೋ ಒಂದು ನಡೆಯುತ್ತೆ ಸರ್, ನಾನು ನೋಡದ ವ್ಯವಹಾರ ಇಲ್ಲ, ನಾನು ನೋಡದ ವ್ಯಕ್ತಿಗಳಿಲ್ಲ, ನನಗೆ ಗೊತ್ತಿಲ್ಲ, ನಿನ್ನ ಜಾತಕದಲ್ಲಿ ಅಂಥದ್ದೊಂದಿದೆ, ಅಲ್ಲಿ ಯಾವುದೋ ಒಂದು ನುಗ್ಗುತ್ತೆ, ಪಶು ನುಗ್ಗುತ್ತೆ ನಿನ್ನ ಜೀವನದಲ್ಲಿ, ಜಾಗ್ರತೆ. ಕೇಳಲಿಲ್ಲ, ಯಾರೋ ಬಂದ ಏನೋ ಒಂದು ರೀತಿ ಮಾತನಾಡುವಾಗ ಇವ್ರಿಗೆ ಇಂಟ್ರೆಸ್ಟ್ ಆಗಿದೆ. ನೋಡಿ ಆ ಗ್ರಹಗತಿಗಳ ಪ್ರಭಾವ. ಒಂದು ಮೂವಿ ಮಾಡ್ಬಿಡೋಣ, ಬಜೆಟ್ ಎಷ್ಟು, ಒಂದು 8-10 ಕೋಟಿ, ಈ ಸ್ಟಾರ್ನ ಹಾಕೋಬಿಟ್ರೆ ಎಷ್ಟು ಬಂದ್ಬಿಡುತ್ತೆ, ಸ್ಯಾಟಲೈಟ್ ರೈಟು, OTT ರೈಟು, ಥಿಯೇಟರ್ ರೈಟ್ಸು, ಏನೇನೋ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ನೋಡಿ ಬುದ್ಧಿ ಪ್ರಚೋದಯಾತ್, ಅದಕ್ಕೆ ಹೇಳೋದು ಮಕ್ಕಳು. ಬೆಳಿಗ್ಗೆ ಎದ್ದ ತಕ್ಷಣ ಏನಕ್ಕೆ ವೈದಿಕ ಧ್ಯಾನ ಪೂಜೆ, ಇಲ್ಲೊಂದು ಹಣೆಯಲ್ಲಿ ಒಂದು ಕುಂಕುಮ ಇಟ್ಕೋಬೇಕು, ಒಂದು ವಿಭೂತಿ ಧರಿಸ್ಬೇಕು. ನಮಗೆ ಆ ವಿಭೂತಿ ಭಾವ ಗೊತ್ತೋ ಗೊತ್ತಿಲ್ಲದೆಯೋ ತುಂಬಾ ಒಂದು ಒಳ್ಳೆಯವರನ್ನ ಕರ್ಕೊಂಡು ಬಂದು ನಿಮ್ ಜೊತೆನಲ್ಲಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಮಾರ್ಗೋಪಾಯ ಮಾಡಿಸುತ್ತೆ. ಎಲ್ಲೋ ಮದವೇರಿದ ಮದಗಜ ಆಗ್ಬಿಡ್ತೀವಿ ನಾವು ಕೆಲವೊಂದು ಸಮಯ. ಬಂದು ನಮ್ಮನ್ನ ಸುಳಿಯಾಗಿ ಸುಂಟರ ಗಾಳಿ ಆಗಿ ನಮ್ಮನ್ನ ತಗಲಾಕೋಬಿಡ್ತಾರೆ ಮಕ್ಕಳೇ. ಇದು ಬೇಕಿತ್ತಾ ನನಗೆ ಅನ್ನಿಸ್ಬಿಡುತ್ತೆ ಮಕ್ಕಳೇ. ಅಂಥದ್ದೊಂದು ಪ್ರಭಾವಕ್ಕೆ ಒಳಗಾಗ್ಬಿಡ್ತವೆ, ಸುಳಿಯಾಗಿ ನಿಲ್ಲತಕ್ಕಂಥದ್ದಾಗ್ಬಿಡುತ್ತೆ. ಆ ಮನುಷ್ಯ ನೀವು ನಂಬೋಲ್ಲ, ಕಡಿಮೆ ಅಂದರು 40 ಕೋಟಿ ಬೂಮ್, ಬಜೆಟ್ 8 ಕೋಟಿ, ಆಗಿರೋದೊಂದು 40 ಕೋಟಿ. ನಾವು ನಂಬೋಲ್ಲ, ದಿವಾಳಿ ಎಲ್ಲ ಆದ್ಮೇಲೆ ಬರ್ತಾರೆ. ಗುರುಗಳೇ ನೀವ್ ಹೇಳಿದ್ರಿ ಗುರುಗಳೇ, ನಮ್ ಜಾತಕದಲ್ಲಿ ಇಂಥದ್ದೊಂದು ಭಾವ ಆಗಿತ್ತಲ್ವಾ, ಎಚ್ಚರಿಕೆ ಅಂತ ಹೇಳಿದ್ನಲ್ವಾ. ತುಂಬಾ ದೊಡ್ಡ ರಾಜಕೀಯ ಪಟು, ಕಾಂಟ್ಯಾಕ್ಟ್ಸ್, ಗೌರ್ಮೆಂಟ್ ಕಾಂಟ್ಯಾಕ್ಟ್ಸ್, ಎಲ್ಲರೂ ದೂರ ಸರಿದು ಬಿಟ್ರು. ಕೇಡುಗಾಲಕ್ಕೆ ವಿನಾಶ ಬುದ್ಧಿ. ನಾನು ಅವತ್ತೇ ಹೇಳಿದೆ, ಒಂದು 3 ಕೋಟಿ ಮೇಲೆ ಅಕಸ್ಮಾತ್, ನಾನು ಅವತ್ತು ಪದೇ ಹೇಳಿದೆ, ನಿಮ್ಮ ಮಟ್ಟ ಎಷ್ಟಿದೆ ಅಲ್ವಾ, ಸೊ 10% ಮಟ್ಟಕ್ಕೆ ನೀವೊಂದು ರಿಸ್ಕ್ ತಗೋತೀರಿ ಅಂದ್ರೆ ಕೇಳಿ, ಅನುಭವಸ್ಥರನ್ನ ಕೇಳಿ, ನಂದ ಮಾಡಬಲ್ಲೆನ, ನೋಡಬಲ್ಲೆನ. ಓ ದೇವರೇ, 10%, 8 ಕೋಟಿಯ ಬಜೆಟ್ನ ಮೂವಿ 40 ಕೋಟಿ ಆಗಿ ತೂಫಾನ್. ಕನ್ನಡದವ್ರೆ, ಬೇಜಾರು ಮಾಡ್ಕೋಬೇಡಿ. ಈ ತರದ್ದು ಒಂದು 100 ಪ್ರೊಡ್ಯೂಸರ್ಗಳನ್ನ ನೋಡಿದ್ದಾರೆ. ಮಣ್ಣಲ್ಲಿ ಮಣ್ಣಾಗ್ಬಿಟ್ಟಿರ್ತಕ್ಕಂಥದ್ದು, ಬೇರೆಯವ್ರ ಮಾತಿಗೆ ಬರ್ತಾರೆ ಅಂತ ಒಂದು ಇನ್ನೊಂದಿದೆ. ರಾಶಿ ಹಾಗೂ ನಕ್ಷತ್ರ 100% ಹೇಳ್ತಾನೆ. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಅಕಸ್ಮಾತ್ ಜಾತಕದಲ್ಲಿ 6ನೇ ಮನೆಯ ಅಧಿಪತಿ ಕುಜ, ಅದರ ಜೊತೆಯಲ್ಲಿ ಕೇತು ಸೇರಿದೆ, ರಾಹು ಸೇರಿದೆ, ಶನಿ ಸೇರಿದೆ, ಬರೆದಿಟ್ಕೊಳ್ಳಿ.
ಯು ಆರ್ ಗೋಯಿಂಗ್ ಟು ಬಿ ನಾಕ್ಡ್ ಔಟ್. ನಿಮಗೆ ಗೊತ್ತಿಲ್ಲದೆ ಅಂಥದ್ದೊಂದು ಪ್ರಯೋಗಕ್ಕೆ ಒಳಗಾಗ್ಬಿಡ್ತೀರಿ, ಸಿಕ್ಕಾಕೋಗ್ಬಿಡ್ತೀರಿ. ಏನೋ ವಶೀಕರಣ, ಆ ಮಾತಿನಲ್ಲಿ ವಶೀಕರಣ, ಜೊತೆಲಿರುವವರ ವಶೀಕರಣ, ವ್ಯವಹಾರದ ವಶೀಕರಣ, ವ್ಯಾಪಾರದ ವಶೀಕರಣ, ರಾಜಕೀಯ ವಶೀಕರಣ, ವೃತ್ತಿಯ ವಶೀಕರಣ, ಏನೋ ಒಂದು ಟ್ರಾನ್ಸಿಸ್ಟ್ ಆಗ್ಬಿಡುತ್ತೆ. ಅಲ್ಲೊಂದು ಬೋಧೆ ಏರಿದಾಗ ಆಗ್ಬಿಡುತ್ತೆ. ಅವರ ಎಲ್ಲ ಭೂಮಿಗಳು ಜಪ್ತಿಗಳಾಗಿರೋದನ್ನ ನೋಡಿದ್ದಾರೆ. ಈ ಎಲ್ಲ ತಕರಾರುಗಳೇ. ಆವತ್ತಿನ ಕಾಲಕ್ಕೆ ಒಂದು 8 ಕೋಟಿ ಕೊಟ್ಟು ಒಂದು 100 ಎಕರೆ ಜಮೀನ್ ತಗೋತಾರೆ. 100ಕ್ಕೂ ಮೇಲ್ಪಟ್ಟದ್ದು. ಅದರಲ್ಲಿ ಇನ್ನೂ ಏನೇನೋ ಎಕ್ಸ್ಟ್ರಾ ಇದೆ. ಒಂದು 4 ಜನ ರಾಹುಕೇತುಗಳಾಗಿ ಎಂಟ್ರಿ ಆಗ್ತಾರೆ ಅವ್ರಿಗೆ. ರಾಹುಕೇತುಗಳಾಗಿ ನಾವು ಒಂದ್ ಸ್ವಲ್ಪ ದುಡ್ಡು ಹಾಕ್ತೇವೆ ಅಂತ. ಆ 8 ಕೋಟಿಯಲ್ಲಿ ಅವ್ರು ಹಾಕಿರೋದು ಅಬ್ಬಬ್ಬಾ ಅಂದ್ರೆ 1 ಕೋಟಿ ಹಾಕಿದ್ರೆ ಹೆಚ್ಚು. ಮಿಕ್ಕಿದ ಅದೊಂದು ತೋರಿಸ್ಲಿಕ್ಕೆ, ವೈಟ್ ಆಗಿ ತೋರಿಸ್ಲಿಕ್ಕೋ ಇನ್ನೊಂದು ಹೇಳಿದ್ದಾನೆ ಅವ್ರಿಗೆ. ಬೇಡ ಸಾರ್, ನನ್ನ ಮಾತು ಕೇಳಿ, ನಿಮ್ ಜಾತಕದಲ್ಲಿ ಈ ತರ ಇದೆ, ಸುರುಳಿಯಾಗಿ ಸುತ್ಕೋಬಿಡುತ್ತೆ, ನಿಮ್ ಕಷ್ಟಕ್ಕೆ ಇದು ಏನ್ ಮಾಡಿದ್ರು ಕದ್ಲಲ್ಲ ಅಂತ. ನೀವು ನಂಬೋಲ್ಲ, ಅವ್ರ ಮಗಳ ಮದುವೆಗೆ 80 ಲಕ್ಷ ಎತ್ತಲಿಕ್ಕೆ ಆಗ್ಲಿಲ್ಲ. ಆ ರೀತಿ ಲಾಕ್ ಮಾಡ್ಬಿಟ್ಟಿದ್ದಾರೆ, ಮಾರಕ್ ಬಿಟ್ಟಿಲ್ಲ. ಇವತ್ತು ನೀವು ನಂಬೋಲ್ಲ, ಆ ಜಾಗ ಬಂದು ಕಡಿಮೆ ಅಂದ್ರು 300 ಕೋಟಿ ಆಸ್ತಿ. ಆ 8 ಕೋಟಿಯ ಆಸ್ತಿ 300 ಕೋಟಿ ಆಸ್ತಿ ಆಗಿದೆ. ಮಗಳ ಮದುವೆಗೆ 80 ಲಕ್ಷ, ಏನೋ ಒಂದು ಒಡವೆಗೋ ಸೀರೆಗೋ ಏನಕ್ಕೋ ಕಣ್ಣೀರ್ ಹಾಕ್ಬಿಟ್ರು. ಗುರುಗಳೇ, ನೀವು ಹೇಳಿದ್ರಿ ಮಿಥುನ ಲಗ್ನ, ಮಿಥುನ ರಾಶಿಯವರಾಗಿದ್ದೀರಾ, ಅದರಲ್ಲೂ ಆರಿದ್ರ ನಕ್ಷತ್ರವಾಗಿದ್ದರೆ ಬ್ರಹ್ಮನೇ ಬಂದ್ರು ಕಾಪಾಡ್ಲಾರ. ನೆನ್ಪಿಟ್ಕೊಳ್ಳಿ. ಆರಿದ್ರ ನಕ್ಷತ್ರ, ಆರಿದ್ರ ಲಗ್ನ ಆಗಿದ್ದರೆ, ಮಿಥುನ ಲಗ್ನ ಆಗಿದ್ದರೆ, ಮಿಥುನ ರಾಶಿಯವರಾಗಿದ್ದರೆ ನಿಮಗೆ ಈ ಒಂದು ತಂತ್ರ ಪ್ರಯೋಗ, ಮಾಟ ಮಂತ್ರ ಪ್ರಯೋಗ ಅಂತ ಏನ್ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲದೆ ಹಿಂಗ್ ಸುತ್ತಾಕೋತಾರೆ, ಸಿಕ್ಕಾಕ್ಸ್ಬಿಡ್ತಾರೆ. ಅವ್ರು ಹಾಕಿರೋದು ಒಂದು 50 ಲಕ್ಷ, ಒಂದು 80 ಲಕ್ಷ. ಏನ್ ಮಾಡಿದ್ರು ಇವತ್ತಿಗೂ ಕೊರಗ್ತಾರೆ. ನನ್ ಕಷ್ಟ ಕಾಲಕ್ಕೆ ಆಗ್ಲಿಲ್ಲ ಗುರುಗಳೇ, ಆಮೇಲೆ ಬಿಡಿಸ್ಕೊಂಡ್ರು ಅಂತ ಬಿಡಿ. ದಾರಿ ನೀವು ನಂಬೋಲ್ಲ. ಅವ್ರು ಹಾಕಿದ್ದು ಒಂದು ಹಬ್ಬಬ್ಬ ಅಂದ್ರೆ 1 ಕೋಟಿ ಅಂದ್ರೆ ಅವ್ರ ಕೈಗೆ ಹೋಗಿರೋದು ಎಷ್ಟು ಅಂತ ಅನ್ಕೋತೀರಿ. ಕಡಿಮೆ ಅಂದ್ರು 150 ಕೋಟಿ ಅಷ್ಟು ಕೊಟ್ಟು ಬಿಡಿಸ್ಕೋಬೇಕಾಯ್ತು. ನಾ ಹೇಳ್ದೆ, ಇದರಿಂದ ನಿಮ್ಗೆ ಹೆಮ್ಮಾರಿ ಆಗ್ಬಿಡುತ್ತೆ. ಕೆಲವು ಪ್ರಯೋಗಗಳನ್ನ ಹೇಳ್ಕೊಡ್ತಾನೆ, ಇದನ್ನ ಮಾಡಿ ಅನ್ನತಕ್ಕಂಥದ್ದು. ಅದ್ ಮಾಡ್ಕೊಂಡ್ಮೇಲೆ ಕುಳಿತು ಬಿಡಿಸ್ಕೊಂಡ್ರು. ಆದ್ರೆ 150 ಕೋಟಿ ಅಷ್ಟು ಕೊಡಬೇಕಾಯ್ತು. ಕುತ್ತಿಗೆಗೆ ಬಂದ್ಬಿಟ್ಟಿತ್ತು ಅವ್ರು ಬೇರೆ ಬೇರೆ ವ್ಯವಹಾರಗಳು. ಏನ್ ಗುರುಗಳೇ, ಬಿಡಿಸ್ಕೊತೀರಿ, ಬಿಟ್ಕೊಡ್ತೀರಾ. ನಿಮ್ಗೆ ಆನಂದ ಬೇಕಾ, ಅಂದ ಬೇಕಾ? ಜನ್ಮ ಅಂದ್ರೆ ಇದ್ ಬಿಡಕ್ಕಾಗೋದಿಲ್ಲ. ಇಲ್ಲ ಅಂದ್ರೆ ನಿಮ್ಗೆ 150 ಕೋಟಿ ಬಂತಲ್ವಾ ಅಂತ ಆನಂದ ಪಡಿ. ಹಾಕಿರೋ 7 ಕೋಟಿಗೆ ನೋಡಿ ಯೋಚನೆ ಮಾಡಿ ಅಂತ ಅವ್ರಿಗೆ ಒಂದು ಸಣ್ಣ 2-3 ಪೂಜೆ ಹೇಳ್ಕೊಟ್ಟು ಅವ್ರಿಗೆ ಆ ಆಲೋಚನಾ ಶಕ್ತಿ ಒಂಚೂರು ಚೇತರಿಕೆ ಕೊಡ್ತು. ಹಬ್ಬ ಉಸಿರಾಡ್ಕೊಂಡೆ ಅನ್ನತಕ್ಕಂಥ ರೀತಿಯಲ್ಲಿ ಒಪ್ಕೊಂಡ್ರು. ಅವ್ರ ಪತ್ನಿ ಅಂತೂ ಕಣ್ಣೀರ್ ಹಾಕ್ಬಿಟ್ರು. ಯಜಮಾನ್ರು ಒಪ್ಬಿಟ್ರು. ಗುರುಗಳೇ, ಹಾಕಿರೋದು 80 ಲಕ್ಷ 90 ಲಕ್ಷಕ್ಕೆ ಅವ್ರು ಅಷ್ಟು ಕೇಳ್ತಿದ್ರೆ ನಾನೇ ಹಾಕೊಡ್ಲಿ ಅಂತ ನಿಂತು ಬಿಟ್ಟಿದ್ರು. ಒಂಥರ ಹುಚ್ಚರಾಗ್ಬಿಟ್ಟಿದ್ರೆ. ಎಲ್ಲಾ ಕೆಲಸ ಇಲ್ಲ, ಜಾಗ ಬಿಟ್ಬಿಡಿ, ಆ ಜಾಗದಲ್ಲಿ ಲಾಕ್ ಆಗಿದೆ, ಪ್ಲಸ್ ಇರೋರು ಕೂಡ ಲಾಕ್ ಮಾಡಿಟ್ಟಿದ್ದಾರೆ, ಸಿಕ್ಕಾಕೋತಾರೆ ಅಂತಕ್ಕಂಥದ್ದು. ಸೊ ಟು ಕಮ್ ಔಟ್ ಆಫ್ ದ್ಯಾಟ್ ಅಂಥದೊಂದು ಪ್ರಯೋಗ ಜಾತಕ. ಅದಕ್ಕೆ ಹೇಳೋದು ಮಕ್ಕಳು, ನಿಮ್ ಜಾತಕ ನೀವು ಯಾರ ಜೊತೆ ಲಾಕ್ ಆಗ್ಬಿಡ್ತೀರಿ. 6ನೇ ಮನೆ ಅನ್ನೋದು ಅಷ್ಟು ಒಂದು ದುಷ್ಟ ಸ್ಥಾನ. 6ನೇ ಮನೆ ಒಂದು ಲಗ್ನದಲ್ಲಿರೋದು ಇಲ್ಲ, ಈ ತರ ಒಂದು ಕ್ಷುದ್ರ ಗ್ರಹಗಳ ಜೊತೆ ಸೇರ್ಕೊಂಡಿದ್ದಾಗ ಬಂದು ಸೇರ್ಕೋತಾರೆ ನಿಮ್ ಜೊತೆ. ಚೆನ್ನಾಗಿ ತಿಂದು ಬೆಳೆದು ತೀಗಿ ನಿಮ್ಮನ್ನೇ ಲಾಕ್ ಮಾಡಿಬಿಡ್ತಾರೆ. ನಿಮ್ ಗುಟ್ಟುಗಳನ್ನೆಲ್ಲ ಹೊರಗಡೆ ಇಟ್ಟು ನಿಮ್ಮನ್ನ ಸಾರ್ವಜನಿಕವಾಗಿ ಅವಮಾನ ಮಾಡೋದು, ಅಪಮಾನ ಮಾಡೋದು, ಎಲ್ಲ ರೀತಿಯ ತಂತ್ರಗಳು ಕೂಡ ನಡೆದು ಬಿಡುತ್ತೆ. ಬೇಗ ಅದು ಊಟದಲ್ಲೋ ಬೇರೆ ಯಾವುದೋ ರೀತಿಯಲ್ಲಿ ನಿಮ್ಮ ಮೇಲೆ ಪ್ರಯೋಗಕ್ಕೆ ನಿಮ್ಮನ್ನ ಲಾಕ್ ಮಾಡ್ತಕ್ಕಂಥದ್ದು. ನೀವು ಯಾರು ಹೇಳಿದ್ರು ಕೇಳತಕ್ಕಂಥ ಸ್ಥಿತಿಲಿ ಇರುವುದಿಲ್ಲ. ಯಾರು ಹೇಳಿದ್ರು ತುಂಬಾ ಪ್ರೀತಿ ಪಾತ್ರರು ಮಾತಾಡಿದ್ರೆ ಎಗರಲಾಡ್ಬಿಡ್ತೀರಿ. ಅಂತಹದಕ್ಕೆ ಅದ್ಭುತವಾಗಿ ಫಸ್ಟ್ ಮಾಡ್ಬೇಕಾಗಿರೋದು ಒಂದೊಳ್ಳೆ ವೈದಿಕರ ಹತ್ರ ಜಾತಕ ತೋರಿಸು. ಎಸ್. 2ನೇದು ಕಂಪಲ್ಸರಿ ಸ್ಕಂದನ ಪೂಜೆ ಆಗಬೇಕು. ಕಂಪಲ್ಸರಿ ಅಲ್ಲೊಂದು ಜಾತಕ ಪರಿಶೀಲಿಸಿ ನಾವು ಆಶ್ಲೇಷ ಬಲಿಯೋ, ನಾಗ ಪ್ರತಿಷ್ಠೆಯೋ, ಸರ್ಪ ಸಂಸ್ಕಾರವೋ, ಒಂದು ಆಲಯ ನಿರ್ಮಾಣವೋ, ಒಂದು ಭೂಮಿ ತ್ಯಾಗ ಕೂಡ ಮಾಡಿಸ್ತೇವೆ. ಕೆಲವರಿಗೆ ಕ್ಷೇತ್ರ ನಿರ್ಮಾಣ ಮಾಡಿಸ್ತೇವೆ, ಕೆಲವರಿಗೆ ನಾಗಬನ ನಿರ್ಮಾಣ ಮಾಡಿಸ್ತೇವೆ. ಜಾತಕದಲ್ಲಿ ಎಷ್ಟು ಉಗ್ರ ಇದೆಯೋ ಅದಕ್ಕೆ ತಕ್ಕದಾದಂತ ಒಂದು
ಪರಿಷ್ಕಾರ. ಸಿಂಪಲ್ ಇಮ್ಮಿಡಿಯೇಟ್ ಪರಿಷ್ಕಾರ ಅಂದರೆ ಒಂದು 108 ದಿನ ನಾಗರ ಕಟ್ಟೆಗೆ ಕಂಪಲ್ಸರಿ ಬೆಳಿಗ್ಗೆ ಏನೂ ತಿನ್ನದೆ ಸ್ನಾನ ಆದ ತಕ್ಷಣ ಹಸಿ ಹಾಲು 1 ಬಟ್ಲು, ಅದ್ರಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಗರಿಕೆ, ಒಂದು ಸಣ್ಣ ಪಚ್ಚಕರ್ಪೂರ, 2 ಎಲೆ 2 ಅಡಿಕೆ ಹಾಕಿ, ಮುಖ್ಯವಾಗಿ ಆರುದ್ರ ನಕ್ಷತ್ರ ಹೋಗ್ಬಿಟ್ಟು ಶಿವಾಲಯದಲ್ಲಿರತಕ್ಕಂಥ ನಾಗಬನ ಇದ್ಬಿಟ್ರೆ, ನಾಗಕ್ಷೇತ್ರ ಇದ್ಬಿಟ್ರೆ, ನಾಗರಕಲ್ಲು ಇದ್ಬಿಟ್ರೆ ಅದೊಂದು ಅದ್ಭುತ. ಅದರಲ್ಲಿ ತಲೆ ರೂಪದ ಸರ್ಪ, ಬಾಲ ಇರುತ್ತೆ, ತಲೆ ಇರುತ್ತೆ. ಕೆಲವಕ್ಕೆ ದೇಹ ಇರುತ್ತೆ, ತಲೆ ಇರೋದಿಲ್ಲ, ಅದು ಬೇರೆ. ತಲೆ ಇರತಕ್ಕಂಥ ನಾಗರ ಕಲ್ಲಿಗೆ ನಿತ್ಯ ಅಭಿಷೇಕ ಆಗ್ಬೇಕು. ಒಂದು 108 ದಿನ ಆದಷ್ಟು ಎಲ್ಲೂ ತಿನ್ನಬಾರ್ದು, ಹೊರಗಡೆ ತಿನ್ನಬಾರ್ದು ಅನ್ನತಕ್ಕಂಥದ್ದು ಹೇಳ್ತೇವೆ. ಮನೆಯದೇ ತಿನ್ಬೇಕು. ಹೊರಗಡೆ ಶ್ರಾದ್ದ, ತಿಥಿ, ಕಾರ್ಯ, ಪುರುಡು ಯಾವುದೂ ಇಲ್ಲ. ದೇವ ಕಾರ್ಯಕ್ಕೆ ಹೋಗ್ಬೋದು, ದೇವ್ರ ಪ್ರಸಾದ ತಿನ್ಬೋದು, ದೇವ ಕ್ಷೇತ್ರದಲ್ಲಿ ಮಲಗ್ ಬರ್ಬೋದು, ತೊಂದರೆ ಏನಿಲ್ಲ. ಫಂಕ್ಷನ್ಗಳಿಗೆ ಹೋದ್ರೂ ತಿನ್ನಬಾರದಷ್ಟೇ. ಆದಷ್ಟು ಈ 108 ದಿನ ಲೀಸ್ಟ್ ಅಂದ್ರೂ 48 ದಿನ ಒಗ್ಗರಣೆ ಊಟ ತಿನ್ಸೋಕ್ ನಾವು ಬಿಡಲ್ಲ. ಮನೇಲೊಂದು ವಿಶೇಷವಾಗಿ ಆಶ್ಲೇಷ ಬಲಿ ಮನೇಲಿ ಮಾಡಿಸ್ತೇವೆ, ದಿಗ್ಬಂಧನ ಮಾಡಿಸ್ತೇವೆ, ಸ್ಕಂದ ದಿಗ್ಬಂಧ ಅದ್ ಪ್ರತಿಷ್ಠಾಪನೆ ಮಾಡಿಸ್ತೇವೆ. ಅದ್ ಮಾಡಿ 108 ದಿನ ಒಗ್ಗರಣೆ ಊಟ ತಿನ್ನೋ ಆಗಿಲ್ಲ. ಬರೀ ಸ್ಟೀಮ್ ಫುಡ್ ತಿನ್ಬೋದು, ಮಸ್ಸೊಪ್ಪು, ಚಟ್ನಿಯೋ ಈ ತರ ರುಬ್ಕೊಂಡು, ತುಪ್ಪದನ್ನ, ಮೆಣಸನ್ನ, ಈ ತರದ್ದೇನಾದ್ರು ಮೊಸರನ್ನ, ಹಾಲನ್ನ, ಖೀರ್ ತಿನ್ಬೋದು, ಸ್ವೀಟ್ ತಿನ್ಬೋದು, ತೊಂದರೆ ಏನ. ಎಷ್ಟು ನಾನ್ ವೆಜ್ ಇನ್ನೊಂದು ಇದೆಲ್ಲದರಿಂದ ಒಂದು 108 ದಿನ ಇಡಿಸಿ ಆ ಮನೆಯಲ್ಲಿ ನಿತ್ಯ ಸ್ಕಂದ ಪಾರಾಯಣ ಮಾಡಿಸ್ತಕ್ಕಂಥದ್ದಾಗುತ್ತೆ. ಸ್ಕಂದ ಗಾಯತ್ರಿ ಮಂತ್ರವನ್ನ ಜಪ ಮಾಡಿಸ್ತಕ್ಕಂಥದ್ದಾಗುತ್ತೆ. ಕಡಿಮೆ ಎಂದರೂ ಒಂದು 27 ಋತ್ವಿಜರಿಂದ ಪಾರಾಯಣಗಳೆಲ್ಲ ಇರ್ತವೆ. ತುಂಬಾ ದೊಡ್ಡ ಕಾರ್ಯ. ಈ ತರ ಸಿಕ್ಕಾಕೊಂಡಿರೋರಿಗೆ ಸುರುಳಿಯಾಗಿ ಸರ್ಪದಾಗಿ ಸುತ್ತಾಕೊಳ್ತಕ್ಕಂಥದ್ದಾಗುತ್ತೆ. ಒಂದ್ರ ಮೇಲೊಂದು. ಹೌದು, ಅದಿದೆ. ಅಂಥದ್ದೇ ಒಂದು ನಿಯಮ ಪಾಲಿಸಿರ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ನಿಲ್ಸಿ ಮಾಡಿಸ್ತಕ್ಕಂಥದ್ದು ಉಂಟು. ಅಟ್ಲೀಸ್ಟ್ ಇಷ್ಟು ಸಿಂಪಲ್ ಆಗಾದ್ರೂ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಒಂದು ಸ್ಕಂದ ದಿಗ್ಬಂಧ ಇಟ್ಟು ಕಂಪಲ್ಸರಿ ನಿತ್ಯ ಬೆಲ್ಲದಿಂದ ಮಾಡಿರ್ತಕ್ಕಂಥ ಸಿಹಿ ಪಾಯಸ, ಬೆಲ್ಲ ಹಾಕಿರ್ಬೇಕು. ತೊಗರಿಬೇಳೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ಸ್ವಲ್ಪ ತುಪ್ಪ ಸೇರಿಸಿ ನೈವೇದ್ಯಕ್ಕೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿ ಸೇವಿಸ್ತಕ್ಕಂಥದ್ದು, ಮನೆಯವರು ಸೇವಿಸ್ತಕ್ಕಂಥದ್ದು. ಆದಷ್ಟು ಬ್ರಹ್ಮಚರ್ಯ ಇರಬೇಕು. ಸಪರೇಟ್ ಚಾಪೆ ಮೇಲೆ ಮಲಗ್ತಕ್ಕಂಥದ್ದು ಮಾಡಬೇಕು. ಮಿಥುನ ಲಗ್ನ, ಮಿಥುನ ರಾಶಿ, ಮುಖ್ಯವಾಗಿ ಆರುದ್ರ ನಕ್ಷತ್ರ ನಿಮ್ಮನ್ನು ಸುರುಳುಕೊಳ್ತಕ್ಕಂಥದ್ದು ಇರುತ್ತೆ. ಇದು ಎಲ್ಲಿಂದಲೋ ಏನೂ ಬೇಡ. ಮಿಥುನ ಲಗ್ನ ಸಂಜಾತೆ, ಜಯಲಲಿತಾ ಲಾಕ್ ಆಗಿದೆ ಯಾರಿಂದ ಅಂತ ನಿಮಗೆ ಗೊತ್ತಿದೆ. ಮಿಥುನ ಲಗ್ನ ಇನ್ನೊಬ್ಬ ಪಕ್ಕದ ಸ್ಟೇಟ್ನ ರಾಜಕಾರಣಿ, ಆತ ಕೂಡ ಸಿಕ್ಕಾಕೊಂಡಿದ್ದು. ಮುಖ್ಯಮಂತ್ರಿ ಗಾದಿಗೆಯಲ್ಲಿ ಕೂತಂತವ, ಯಾರು ಹೇಳಿದ್ರು ಕೇಳಿಲ್ಲ. ಸುತ್ತಮುತ್ತಲಿನವರ 1-2 ಪ್ರಭಾವಕ್ಕೊಳಗಾಗ್ಬಿಟ್ಟ. ಕಡೆಗೆ ಅಧಿಕಾರ ಕಳ್ಕೊಂಡು ಕೂತ್ಕೊಳ್ಬಿಟ್ಟ. ಸೊ ದಿಸ್ ಆಲ್ ಕಮ್ಸ್, ನೆನಪಿಟ್ಟುಕೊಳ್ಳಿ, ಇಟ್ ಕನೆಕ್ಟ್ಸ್. ಅಷ್ಟು ದೊಡ್ಡವ್ರಿಗೆ ಬಿಟ್ಟಿಲ್ಲ, ಅವ್ರಿಗೇನ್ ಬಿಡಿ ಅನ್ಬೇಡಿ, ನಮಗೂ ಸಣ್ಣದಾಗಿಟ್ಟಿರ್ತ. ಅವ್ರಿಗೆ ಅಂಡೆ ಅಷ್ಟು ಏಟಿಟ್ಟಿದ್ರೆ ನಮಗೂ ಲೋಟದಷ್ಟು ಕೊಟ್ಟಿರುತ್ತೆ. ಜಾಗ್ರತೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ಒಂದು ಶನಿಯ ವಕ್ರಫಲ ಹಾಗೂ ಇವತ್ತಿನ ದಿನ ಭವಿಷ್ಯದ ಬಗ್ಗೆ ಕೂಡ ಚಿಂತನೆ ಮಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ.
ನಮಾಮಿ ಶಂಕರ. ನಮಾಮಿ ಶಂಕರ. ಶನಿ ವಕ್ರಫಲ ಕನ್ಯಾ ರಾಶಿಗೆ ಬ್ಯೂಟಿಫುಲ್ ಆಗಿದೆ ಮಕ್ಕಳ, ನಿಮಗೆ ಅದ್ಭುತವಾಗಿದೆ. ಅಲ್ಲಿ ನೋಡಿ, ಶನಿ ವಕ್ರನಾಗುತ್ತಿದ್ದ ಹಾಗೆಯೇ ಅಲ್ಲಿ ಅದ್ಭುತವಾಗಿ ಗುರು 11ನೇ ಮನೆ, ಸೂರ್ಯ 11ನೇ ಮನೆ ಅದ್ಭುತವಾಗಿ ಕುಳಿತಿರ್ತಕ್ಕಂಥದ್ದು. ಬುಧ ಪರಮೋಚ್ಚ ತನ್ನದೇ ಆದಂತ ಒಂದು ಮನೆಯಲ್ಲಿ ಮಿಥುನದಲ್ಲಿ ಕುಳಿತಿರ್ತಕ್ಕಂಥದ್ದು. ರಾಹು 6ನೇ ಮನೆಯಲ್ಲಿ ತುಂಬ ವಿಶೇಷ ಕ್ಷೇತ್ರಗಳ ದರ್ಶನ ಯೋಗ ಉಂಟು. ನಿಮಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದು ಅದ್ಭುತ. ರಾಜಕೀಯದಲ್ಲಿದ್ದೀರಿ, ವಿಶೇಷವಾಗಿ ನಿಮಗೊಂದು ಅಧಿಕಾರ ಹುಡುಕಿ ಬರತಕ್ಕಂಥ ಒಂದು ದಿಢೀರ್ ಒಂದು ಅಧಿಕಾರ, ಅಂತಸ್ತು, ವಾಹನ, ಬಂಗಾರ, ಬೆಳ್ಳಿ, ಒಳ್ಳೆ ವಸ್ತ್ರ, ತುಂಬಾ ವಿಚಿತ್ರಗಳು, ಏನೋ ಒಂಥರ ಕಟ್ಟಾಕಿದ್ದಂಥದ್ದು ಆ ಒಂದು ಗಂಡ ಶನಿ ವಕ್ರ ಆಗ್ಬಿಟ್ಟಿದ್ದಾರೆ. ಗಂಡ ಶನಿ, ಗಂಡಾಂತರ ಶನಿ, ಏನೋ ಒಂದು ಆಪತ್ತು ಅಂತ ಹೇಳ್ತಾರೆ. ಗಂಡನಿಗೆ ಆಪತ್ತು, ಹೆಂಡತಿಗೆ ಆಪತ್ತು. ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ಅಂಥದ್ದು ಒಂದು ಶನಿ ವಕ್ರನಾಗಿ ಕುಳಿತುಕೊಳ್ತಿದ್ದಾಗೆ 6ನೇ ಮನೆಯನ್ನು ನೋಡ್ತಿದ್ದಾನೆ. ಶತ್ರುಗಳ ನಾಮಾವಶೇಷ. ಭೂಮಿಯಲ್ಲಿ ಒಂದು ಯೋಗ ಪಡಿತೀರಿ, ಬಟ್ ಮನೆ ಬದಲಾವಣೆ ತಲೆನೋವು ತಂದುಕೊಡುತ್ತೆ. ಜಮೀನು ವಿಚಾರದಲ್ಲಿ ಒಂದು ಸ್ವಲ್ಪ ತಲೆನೋವು ತಂದುಕೊಡುತ್ತೆ. ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯ ಬಾಧೆ ಕುಟುಂಬದಲ್ಲಿರ್ತಕ್ಕಂಥದ್ದು ಇರುತ್ತೆ. ನಿಮಗೂ ಕೂಡ ಸ್ವಲ್ಪ ದೇಹ ಕ್ಷೀಣಿಸ್ತಕ್ಕಂಥ ಒಂದು ಪ್ರಭಾವ ಇರುತ್ತೆ. ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಮುಖ್ಯವಾಗಿ ಮನೆ ಲೇವಾದೇವಿ, ಮಿಲಿಟರಿ, ಪೊಲೀಸು, ಸರ್ಜನ್ಸು, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದಿರಿ. ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ಮಿಲಿಟರಿ, ಡಿಫೆನ್ಸು, ತುಂಬಾ ದೊಡ್ಡ ಲ್ಯಾಂಡ್ ಡೆವಲಪ್ಮೆಂಟು, ಲ್ಯಾಂಡ್ ಡೆವಲಪರು, ದೊಡ್ಡ ದೊಡ್ಡ ವಿಲ್ಲಾ ಪ್ರಾಜೆಕ್ಟ್ಸು, ತೋಟಗಾರಿಕೆ, ಹೈನುಗಾರಿಕೆ, ಲಿಕ್ಕರ್ ಬಿಸ್ನೆಸ್ಸು, ಆಮದು ರಫ್ತು, ಗೋದಾಮುಗಳಲ್ಲಿ ಒಂದು ವ್ಯವಹಾರ, ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ನೋಡಿಕೊಳ್ಳಿ. ಬೇಗ ನಿಮ್ಮ ಮೇಲೆ ಕಣ್ಣು ದೃಷ್ಟಿ ಆಗ್ತಕ್ಕಂಥದ್ದು. ದೊಡ್ಡದಾಗಿ ಫಂಕ್ಷನ್ನು, ಹಬ್ಬ ಏನು ಮಾಡಬೇಡಿ. ಒಳ್ಳೆ ಒಂದು ಯೋಗ. ಅದರಲ್ಲೂ ಕಲಾವಿದರಾಗಿದ್ರಿ ಅಂದ್ರೆ ಯು ವಿಲ್ ಹ್ಯಾವ್ ಎ ಬ್ಯೂಟಿಫುಲ್ ಸಕ್ಸಸ್. ಎಸ್. ಆದರೂ ನಿಮ್ಮ ಏಳಿಗೆ, ನಿಮ್ಮ ಬೆಳವಣಿಗೆ, ನಿಮ್ಮ ಹೆಸರು ಸಹಿಸೋದಿಲ್ಲ. ಸೊ ಅಲ್ಲೊಂದು ಕೆಲವೊಂದು ದೊಡ್ಡ ದೊಡ್ಡ ಅವಕಾಶಗಳು ಕೂಡ ಕೆಲವರಿಗೆ ಮಿಸ್ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಬಗ್ಗೆ ತಪ್ಪು ಲೆಕ್ಕಾಚಾರ, ತಪ್ಪಾದಂಥ ಮಾತು ಅದುಂಟು. ದೊಡ್ಡ ದೊಡ್ಡ ಜಡ್ಜ್ ಮಟ್ಟದ ವೃತ್ತಿಯಲ್ಲಿದ್ದೀರಿ, ಡಾಕ್ಟರ್ ಮಟ್ಟದ ವೃತ್ತಿಯಲ್ಲಿದ್ದೀರಿ, ನ್ಯಾಯಾಧೀಶರು, ಟೀಚರು, ಡಾಕ್ಟರು, ಜಡ್ಜು, ಇಂಥ ಒಂದು ಸಮಾಜದ ಒಂದು ಗಣ್ಯ ಸ್ಥಾನದಲ್ಲಿರೋರಿಗೆ ಕೆಲವೊಂದು ಅಪವಾದಗಳು ಕೂಡ ಬರ್ತಕ್ಕಂಥದ್ದು ಉಂಟು. ಜಾಗರೂಕತೆ. ಒಂದು ಸಣ್ಣ ಒಂದು ಬೋನ್ ಫ್ರಾಕ್ಚರು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸು, ಇಂಜುರೀಸು, ಪೆಟ್ಟೋ, ಗಾಯ, ಸಣ್ಣ ಗಾಯ ಕೂಡ ನಿರ್ಲಕ್ಷಿಸ್ತಕ್ಕಂಥದ್ದು ಬೇಡ. ಜಾಗರೂಕತೆ. ದೇವಿ ದರ್ಶನ, ದೇವಿ ಪೂಜಾ, ದೇವಿ ದರ್ಶನ ಇವೆಲ್ಲವೂ ನಡೆಯುತ್ತೆ. ತೀರ್ಥಾರಾಧನಾ, ವಸ್ತ್ರ ಧಾರಣ ಆಗ್ತಕ್ಕಂಥದ್ದು. ವ್ಯವಹಾರಗಳಲ್ಲಿ ತುಂಬಾ ಹುಷಾರಾಗಿರಿ. ದುಡುಕಿ ನಿರ್ಧಾರ ತಗೋಬೇಡಿ, ಯಾರನ್ನು ನಂಬಬೇಡಿ. ತುಂಬಾ ರಾಜಕೀಯದಲ್ಲಿರುವವರಿಗೆ ಒಂದು ಸಣ್ಣ ಸ್ಥಾನದ ಒಂದು ಯೋಗ ಉಂಟು. ಅಲ್ಲಿ ನೋಡಿ, ಯಾರೋ ಅಲ್ಲಿ MLC ಸೀಟ್ ಕೊಡಿಸ್ತೇನೆ ಅಂತ ಹೇಳಿ ಕೋಟಿಗಟ್ಟಲೆ ಬಾಚಿದ್ದಾರೆ ಅನ್ನತಕ್ಕಂಥ ಒಂದು ಮಾತು ನೋಡಿ. ಇಂಥವುಗಳಿಗೆ ನಾವು ಬೇಗ ಒಂದು ಪ್ರಚೋದನೆ ಆಗ್ತಕ್ಕಂಥದ್ದು. ನೋಡಿ, ತುಂಬಾ ನ್ಯಾಯವಂತ, ಧರ್ಮವಂತ. ನಿಜವಾಗ್ಲೂ ಹೇಳೋದು, ಈ ಲೋಕದಲ್ಲಿ ತುಂಬಾ ಬಾಧೆಯಲ್ಲಿರೋನು ಯಾರು ಗೊತ್ತಾ? ತುಂಬಾ ನ್ಯಾಯವಂತ, ಧರ್ಮವಂತ, ಪ್ರಾಮಾಣಿಕತೆಯುಳ್ಳ ವ್ಯಕ್ತಿಯೇ. ಅನ್ಯಾಯ, ಅಧರ್ಮ, ಮೋಸ ಮಾಡೋರು ನೆಮ್ಮದಿಯಾಗಿ ಓಡಾಡ್ಕೊಂಡಿದ್ದಾರೆ ಮಕ್ಕಳು. ಏನ್ ಹೇಳ್ತೀರಿ? ಏನೇನೋ ಹಗರಣಗಳು ಕೇಳಬಾರದು, ನೋಡಬಾರದು, ಇವುಗಳೆಲ್ಲವನ್ನು ಕೇಳ್ತಿದ್ದೇವೆ. ಅದರಲ್ಲೂ ಉನ್ನತ ಸ್ಥಾನದಲ್ಲಿದ್ದೀರಿ, ಬಾಚ್ಕೊಂಡಿದ್ದೀರಿ, ದೇವರೇ ಕಾಪಾಡಬೇಕು ಕನ್ಯಾ ಲಗ್ನವನ್ನು. ಶಾರ್ಟ್ಕಟ್ ಸಕ್ಸಸ್, ಶಾರ್ಟ್ಕಟ್ ಮನಿ ಅನ್ನತಕ್ಕಂಥದ್ದು. ಸೊ ಅದು ನೋಡಿ, ವಿಚಿತ್ರವಾದಂತ ಒಂದು ಮರಣಗಳನ್ನ, ಅದರಲ್ಲೂ ಪುಣ್ಯಕ್ಷೇತ್ರಗಳು, ಇದೆಲ್ಲೋ ಮೋಕ್ಷ ದ್ವಾರ ಅಂತೆ. ಇವ್ರ ಮನೆ ಬಂಗಾರ ಆಗೋಗ,
ತಿರುವಣ್ಣಾಮಲೈನಲ್ಲಿ ಮೋಕ್ಷ ದ್ವಾರ ಅನ್ನೋದಿದೆ. ಅದ್ರ ಒಳಗಡೆಯಿಂದ ಬಂದುಬಿಟ್ರೆ ನಮಗ್ ಮೋಕ್ಷ ಸಿಕ್ಬಿಡುತ್ತೆ ರೀ. ಏನಾದ್ರೂ ಬುದ್ಧಿ ಇದೆಯಾ ಮಕ್ಕಳೇ? ಮನೆಯಲ್ಲಿರೋ ಹಿರಿಯರಿಗೆ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ, ಗಂಡನ್ಗೊಳ್ಳೆ ಹೆಂಡತಿಯಾಗಿ, ಹೆಂಡತಿಗೊಳ್ಳೆ ಗಂಡನಾಗಿ, ಮಕ್ಕಳಿಗೊಳ್ಳೆ ತಂದೆಯಾಗಿ, ತಂದೆ ತಾಯಿಗೊಳ್ಳೆ ಮಕ್ಕಳಾಗಿ, ಸಮಾಜದಲ್ಲಿ ಒಳ್ಳೆ ಅದಂತೂ ಮಾಡಿದ್ರೆ ಸಾಕು, ಮೋಕ್ಷ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇಲ್ಲೆಲ್ಲೋ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಇವತ್ತೇನಾಗ್ಬಿಟ್ಟಿದೆ, ಈ ಕೆಲವು ರೀಲ್ಸ್ ಇಂದ ತುಂಬಾ ಒಳ್ಳೇದು ಆಗಿದೆ, ಕೆಲವು ರೀಲ್ಸ್ ಇಂದ ವಿಪರೀತವಾದಂತ ಉನ್ಮತ್ತತೆ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಇಂಥ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಇಂಥ ಮೋಕ್ಷ, ಆಲ್ರೆಡಿ ಆ ಮೋಕ್ಷ ದ್ವಾರದಲ್ಲಿ ಒಬ್ರು ಜೀವ ಹೋಗಿದ್ದ. ಮೊನ್ನೆ ಒಂದು ತಾಯಿ ಜೀವ ಸಿಕ್ಕಾಕೊಂಡು ಹೊರಗಡೆ ಬರೋಷ್ಟಲ್ಲಿ ಶಿವ ಹೇಳ್ತಲೇ ಇದ್ದೆ, ಮೋಕ್ಷದ ಜಾಗ ಅಂತೆಲ್ಲ ಸುಮ್ಮನೆ ಹೋಗ್ಬೇಡಿ, ಧುಮುಕ್ಬೇಡಿ ಅಂತ. ನೋಡಿ, ಇಂಥದ್ದೇ ಕೆಲಸಗಳು, ಇಂಥ ಕೆಲಸಗಳು ಮುಖ್ಯವಾಗಿ ಕನ್ಯಾ ಲಗ್ನದವ್ರು, ಕನ್ಯಾ ರಾಶಿಯವ್ರು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದುಂಟು. ತುಂಬಾ ತುಂಬಾ ಕೇರ್ಫುಲ್, ತುಂಬಾ ಕೇರ್ಫುಲ್. ಎಸ್, ಎಚ್ಚರಿಕೆ. ಮಿಕ್ಕಂತೆ ಧನಕ್ಕೆ ತೊಂದರೆ ಇಲ್ಲ, ಆನಂದಕ್ಕೆ ತೊಂದರೆ ಇಲ್ಲ, ಕುಟುಂಬದಲ್ಲಿ ಒಂದು ವಿಶೇಷ ಸಂಭ್ರಮವನ್ನ ನೋಡ್ತದೆ. ಬಹುದಿನಗಳ ಒಂದು ಕನಸುಗಳು ಕೆಲವೊಂದು ನನಸಾಗ್ತಕ್ಕಂಥದ್ದಾಗುತ್ತೆ. ವ್ಯವಹಾರಗಳಲ್ಲಿ ಏಳಿಗೆಯನ್ನ ನೋಡ್ತಕ್ಕಂಥದ್ದಾಗುತ್ತೆ. ಬಟ್ ದುಡುಕಿ ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ ಇಂಥದ್ರಲ್ಲಿ ತೊಂದರೆ ಅನುಭವಿಸ್ತಕ್ಕಂಥದ್ದಾಗುತ್ತೆ. ಕಂಪಲ್ಸರಿ ನರಸಿಂಹ, ಸ್ಕಂದ, ಸುಬ್ರಹ್ಮಣ್ಯ, ದುರ್ಗಾ, ಕಾಳಿಕಾ, ವೀರಭದ್ರ ಸ್ವಾಮಿ, ನನ್ನ ವೀರಭದ್ರ ಕ್ಷೇತ್ರ ಆನೇಕಲ್ ಒಳಗಡೆ ಹೋದ್ರೆ ಆ ಹೊಸೂರಿಗೊಂದು ರೋಡ್ ಹೋಗುತ್ತೆ, ಒಳಗಡೆ ತಳಿ ಅಂತ ಹೋಗುತ್ತೆ, ತಳಿ ಡಂಕಣಿ ಕೋಟೆ ಅಂತ, ಲಿಟಲ್ ಇಂಗ್ಲೆಂಡ್ ಅಂತ ಕೂಡ ಕರೀತಾರೆ. ಅಲ್ಲೊಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ನೀವು ಮುಖ್ಯವಾಗಿ ಹೋಗಿ ಬನ್ನಿ ಕನ್ಯಾ ರಾಶಿ, ಯಾಕಂದ್ರೆ ನಿಮ್ಗೆ ಯಾವಾಗ್ಲೂ ಅಷ್ಟಮಾಧಿಪತಿ ಪೂಜಾ ಎಷ್ಟು ಒಳ್ಳೇದು ಇಟ್ಟಿರ್ತಾನೋ ಅಷ್ಟೇ ಒಂದು ಚೆಕ್ಮೇಟ್ ಕೂಡ ಇಟ್ಟಿರ್ತಕ್ಕಂಥದ್ದು ಒಂದುಂಟು. ಆಯ್ತ್ರೋ, ಹೋಗಿ ಬರ್ತೀರಿ, ಒಳ್ಳೇದಾಗ್ಲಿ. ಆ ವೀರಭದ್ರರ ಆ ಒಂದು ದರ್ಶನ ನಿಮಗೆ ಶಕ್ತಿಯನ್ನ ತಂದು ಕೊಡ್ಲಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಮೇಷರಾಶಿ, ರೇವತಿ ನಕ್ಷತ್ರ ಪ್ರಭಾವ. ಚಂದ್ರ ಬುಧನ ಸಾರದಲ್ಲಿದ್ದು, ಬುಧ ಗುರುವಿನ ಪಾದದಲ್ಲಿದ್ದು, ಗುರು ಶನಿ ಸಾರದಲ್ಲಿದ್ದು, ಶನಿ ಬುಧನ ಸಾರದಲ್ಲೇ ವಕ್ರನಾಗಿರತಕ್ಕಂಥ ಬುಧ ಗುರು ಶನಿ ಒಂದು ರೀತಿ ಪರಿವರ್ತನಾ ಯೋಗದ ತರ. ಮೇಷರಾಶಿ ಸ್ವಲ್ಪ ಎಚ್ಚರಿಕೆಯೇ, ಟೆಕ್ನಿಕಲ್ಲು, ಇನ್ನೊಂದು ನಾನು ಅಲ್ಗಾರಿಥಮು, ಐ ಆಮ್ ಅನ್ ಎಕ್ಸ್ಪರ್ಟು. MLM ಲೆವೆಲ್ ಅಲ್ಲಿ ದುಡ್ಡುಗಳು ನಿಮ್ಗೆ ಬೇಗ ಬರುತ್ತೆ. 5 ಜನನ ಪರಿಚಯ ಮಾಡಿಸಿದ್ರೆ 1000 ರೂಪಾಯಿ ಕಟ್ಟಿದ್ರೆ ನಿಮ್ಗೆ 10,000 ರೂಪಾಯಿ ವಸ್ತು ಕೊಡ್ತೀವಿ. 5 ಜನನ ಪರಿಚಯ ಮಾಡಿಸಿದ್ರೆ 25,000 ಕೊಡ್ತೀವಿ. ಇಂಥ ಡೂಪ್ಲಿಕೇಟ್ ವಿಚಾರಗಳಿಗೆಲ್ಲ ಹೋಗ್ಬೇಡಿ. ಜಾಸ್ತಿ ಎಲ್ಲಿ ಲಾಭ ಇರುತ್ತೋ ಅದು ಮೋಸವೇ. ಆಗಿದ್ರೆ ನಮ್ ಗೌರ್ಮೆಂಟ್ ದುಡ್ಡು ಕೊಡ್ಬೋದಲ್ವಾ? ಹೆಚ್ಚು ಕಡಿಮೆ 200 ಲಕ್ಷ ಕೋಟಿಯನ್ನ ನಮ್ಮ ಸರ್ಕಾರ ಸಾಲ ಮಾಡಿಟ್ಕೊಂಡಿದೆ ಮಕ್ಕಳೇ. ಅದ್ಯಾಕೆ ಸಾಲ ಮಾಡ್ಕೋಬೇಕು? ನಮಗೆ ಕೊಟ್ಬಿಟ್ಟು MLM ಮಾಡ್ಕೊಂಡು ಅವ್ರ ಲಾಭ ಮಾಡ್ಕೋಬೋದಿತ್ತಲ್ವಾ? ಅಲ್ಲಿಲ್ಲ. ಸರ್ಕಾರವೇ 7.5% ಮೇಲೆ ಇಂಟ್ರೆಸ್ಟ್ ಕೊಡ್ತಿಲ್ಲ ಬ್ಯಾಂಕಲ್ಲಿ ದುಡ್ಡು ಇಟ್ರೆ. ಅದಕ್ಕೂ ಕೂಡ GST ಇದೆ. ಅಕಸ್ಮಾತ್ ಬ್ಯಾಂಕ್ ಮುಳುಗೋಯ್ತು ಅಂದ್ರೆ ಅದು ಗೋವಿಂದ. ನೀವು ಒಂದು 50 ಲಕ್ಷ ಇಟ್ಟಿದ್ದೀರಿ ಅಂದ್ರೆ 5 ಲಕ್ಷದ ಮೇಲೆ ನಿಮ್ಗೆ ದುಡ್ಡು ಬರಲ್ಲ. ನಿಮ್ಗೆ ಗೊತ್ತಿದೆಯಾ? ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ನೀವು ಯಾವುದೇ ಬ್ಯಾಂಕ್ ಅಲ್ಲಿ ನೀವು ದುಡ್ಡು ಒಂದೇ ಬಾರಿಗೆ ಒಂದು 50 ಲಕ್ಷ ಇಟ್ಟಿದ್ದೀರಿ, ರೈಟ್? ಆ ಬ್ಯಾಂಕ್ ಮುಳುಗೋಯ್ತು, ಇನ್ನೊಂದು ಏನೋ ಆಗೋಯ್ತು ಅಂತ ಇಟ್ಕೊಳ್ಳಿ, ಆ ಸ್ಕೀಮಲ್ಲಿ ಗೋವಿಂದ ಆಗೋಯ್ತು ಅಂತ ಇಟ್ಕೊಳ್ಳಿ. ನಿಮಗ್ ವಾಪಸ್ ದುಡ್ಡು ಬರೋದು ಎಷ್ಟು ಗೊತ್ತಾ? 5 ಲಕ್ಷವಷ್ಟೇ. 5 ಲಕ್ಷವಷ್ಟೇ. ಇದು ತಿಳ್ಕೊಳ್ಳದೆ ತುಂಬಾ ಜನ ತಗೊಂಡೋಗಿ ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಇಡ್ತಿದ್ದಾರೆ ದೊಡ್ಡ ದೊಡ್ಡ ಅಮೌಂಟ್. ಅದನ್ನ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಬೇಕು. ಬೇರೆ ಬೇರೆ ಸ್ಕೀಮ್ಗಳು ಇನ್ನೊಂದು ಅನ್ನತಕ್ಕಂಥದ್ದು ಒಂದು 5 ಲಕ್ಷದ ಒಂದು 10 ಒಂದು ಫಿಕ್ಸೆಡ್ ಡೆಪಾಸಿಟ್ ಸ್ಕೀಮ್ಗಳೆಲ್ಲ ಹಾಕ್ತಕ್ಕಂಥದ್ದು ಮಾಡಿ ಬಚಾವ್ ಆಗ್ತೀರಿ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೂ ಕೂಡ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಮಕ್ಕಳಿಂದ ಥಂಬ್ ರೂಲ್, ಪ್ರೊಟೆಕ್ಟ್ ಯುವರ್ ಅಸೆಟ್ ಅನ್ನುತ್ತೆ. ಪ್ರೊಟೆಕ್ಟ್ ಯುವರ್ ಅಸೆಟ್, ಇದೇ ನಿಮ್ಮ ಅಸೆಟ್. ನಿಮ್ಮ ಆಸ್ತಿಯನ್ನ ಉಳಿಸಿಕೊಳ್ಳಿ, ಬರೋ ಲಾಭವನ್ನಲ್ಲ ಅಂತ. ಇವತ್ತು ಜನಕ್ಕೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಜಾಸ್ತಿ ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು. ಸೊ ಎಚ್ಚರಿಕೆ. ಅಂತ ಒಂದು ಆಮಿಷ ಒಡ್ಡತಕ್ಕಂಥ ಇನ್ವೆಸ್ಟ್ಮೆಂಟ್ಗಳಿಗೆ ದಯಮಾಡಿ ಹೋಗ್ಬೇಡಿ. ವೃಷಭ ರಾಶಿ, ಬ್ಯಾಂಕಿಂಗ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಸೂಪರ್, ಇನ್ಶೂರೆನ್ಸ್ ಅಡ್ವೈಸರ್, ಮೀಡಿಯಾ ಅಡ್ವೈಸರ್, ಕಲಾ ಅಡ್ವೈಸರ್, ಯೂಟ್ಯೂಬ್ಗಳಲ್ಲಿ ಕೆಲಸ, ಸೀರಿಯಲ್ಗಳಲ್ಲಿ ಕೆಲಸ, ಟೆಕ್ನಿಕಲ್ ಅಡ್ವೈಸರ್, ಕಲಾ ಡಿಪಾರ್ಟ್ಮೆಂಟ್ ಅಲ್ಲಿ, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ, ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದ್ಭುತ ಪ್ರಗತಿ. ಮಿಥುನ ರಾಶಿ, ಕೇಂದ್ರದಲ್ಲಿ ಶನಿ, ಚಂದ್ರ, ಕುಜ, ಬುಧ, ಶುಕ್ರ
ಪಂಚಗ್ರಹಗಳ ಒಕ್ಕೂಟ ಇರತಕ್ಕಂಥ ಒಂದು ಅದ್ಭುತ ಸಂಯೋಗ. ಬ್ಯೂಟಿಫುಲ್. ರಾಜಕೀಯದಲ್ಲಿರ್ಬೋದು, ಪೊಲಿಟಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಸ್ಕ್ರಿಪ್ಟ್ ರೈಟರ್, ಇಂಥ ಒಂದು ವಿಭಾಗ ಕೆಲಸ ಕಾರ್ಯ ತೊಡಗಿಸ್ಕೊಂಡಿದ್ದೀರಿ. ಬ್ಯೂಟಿಫುಲ್ ಡೇ. ಕರ್ಕಾಟಕ ರಾಶಿ, ಬುಧ 12ನೇ ಮನೆ. ಸ್ವಲ್ಪ ತಲೆ ಕೆಡಿಸುತ್ತೆ. ಧೈರ್ಯದಲ್ಲಿ, ಕಮ್ಯುನಿಕೇಶನ್ ಅಲ್ಲಿ ಭಯ. ಏನಾಗುತ್ತೋ, ಹೆಂಗಾಗುತ್ತೋ, ಮೈ ಪ್ರೆಸೆಂಟೇಷನ್, ಮೈ ಹಾರ್ಡ್ ವರ್ಕ್, ಹೌ ದಟ್ ಜರ್ನಿ ವಿಲ್ ಟೇಕ್ ಫಾರ್ವರ್ಡ್, ಇವೆಲ್ಲ ಗೊಂದಲಗಳನ್ನ ಉಂಟು ಮಾಡತಕ್ಕಂಥ ಒಂದು ಛಾಯೆ ಉಂಟು. ಎಚ್ಚರಿಕೆ, ಸ್ವಲ್ಪ ಎಚ್ಚರಿಕೆ. ಕುಜ ಬುಧ ಇದ್ದಾಗ ತಲೆ ಕೆಡಿಸುತ್ತೆ. ಅದರಲ್ಲೂ ಟೆಕ್ನಿಷಿಯನ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಜಾಗ್ರತೆ. ಡ್ರೈವರ್ಗಳು ಸ್ವಲ್ಪ ಹುಷಾರು, ಗಾಡಿ ಡೀಲರ್ಗಳು ಸ್ವಲ್ಪ ಹುಷಾರು, ಲ್ಯಾಪ್ಟಾಪ್ ರಿಪೇರಿ, ಮೊಬೈಲ್ ರಿಪೇರಿ, ಅಂತ ಒಂದು ಸರ್ವಿಸ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಿರೋರು ಒಂದು ಸ್ವಲ್ಪ ಅನುಕೂಲ. ಸಿಂಹ ರಾಶಿ, ಚಂದ್ರಾಷ್ಟಮ, ಬುಧನ ಸಾರ, ಬುಧ ವಿಪರೀತ. ಸೊ ದುಡ್ಡು ಕಳ್ಕೋತೀರಿ, ದುಡ್ಡು ಪಡಿತೀರಿ ಕೂಡ. ಸೊ ಅವಾಗ ರಿಸ್ಕ್ ತಗೊಳ್ಳೋದು ಬೇಡ. ಇರೋದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು ಮಾಡುತ್ತೇನೆ. ಈ ಒಂದು ಛಾಯೆಯಲ್ಲಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಸಿಂಹರಾಶಿ ತುಂಬಾ ದೊಡ್ಡ ರಿಸ್ಕ್ ಬೇಡ. ಯಾಕಂದ್ರೆ ಅಷ್ಟಮದಲ್ಲಿ ಚಂದ್ರ, ಶನಿ ಬೇರೆ ಅಲ್ಲೇ ಇದ್ದಾನೆ, ವಕ್ರವಾಗಿ ಬೇರೆ ಇದ್ದಾನೆ. ನೀವೇನು ಮಾಡ್ತಿದ್ರು ಬೇರೆಯವ್ರ ತಲೆ ನಾವು ಕೋತಿ ಚೆನ್ನಾಗಿ ಬೆಣ್ಣೆ ತಿಂದು ಮೇಕೆ ಮೂತಿ ಒರೆಸ್ದಾಗೆ ಅನ್ನತಕ್ಕಂಥ ಒಂದು ಪ್ರಸಂಗಗಳಾಗ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಅದೇ ಯಾರೋ ಬಂದಲ್ಲ, ಗುಂಡು ಹೊಡೆದ್ರೆ 45,000 15,000 ಅಂತ, ಈ ತರದ ಯಾವ್ದೋ ತಪ್ಪು ಲೆಕ್ಕಾಚಾರಗಳು, ತಪ್ಪು ವ್ಯವಸ್ಥೆಗಳು ನಮ್ಗೆ ಗೊತ್ತಿಲ್ಲದೆಯೇ ಸಿಕ್ಕಾಕೋಬಿಡ್ತೀರಿ. ವೆರಿ ಕೇರ್ಫುಲ್. ಬೇಗ ಲಾಭಾಂಶ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಭಾಂಶ, ಇದೆಲ್ಲ ಗೊಟಾಲ. ರಮ್ಮಿ ಆಡಿದ್ರೆ ನಿಮ್ಗೆ ದುಡ್ಡು, ಗೇಮಿಂಗ್ ಆಡಿದ್ರೆ ನಿಮ್ಗೆ ದುಡ್ಡು. ಇದು ನನ್ನ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಹೇಳ್ತಿರ್ತೇನೆ. ಶನಿ ವಕ್ರ ಇದ್ದಾಗ ಇನ್ನಷ್ಟು ಉಲ್ಪಣ. ಕನ್ಯಾ ರಾಶಿ, ಚಂದ್ರ ಕೇಂದ್ರದಲ್ಲಿ ಅದ್ಭುತವಾಗಿದ್ದಾನೆ. ಬುಧನು ಚೆನ್ನಾಗಿರೋದ್ರಿಂದ ಬರವಣಿಗೆ, ಲೇಖನ, ಶಿಲ್ಪಶಾಸ್ತ್ರ, ಚಿತ್ರಕಲೆ, ಪೇಂಟಿಂಗು, ಮ್ಯೂಸಿಕ್ಕು, ಹಣ್ಣು, ತರಕಾರಿ, ಸೊಪ್ಪು, ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಲೆಂಡಿಂಗ್ ಬಿಸ್ನೆಸ್ ಸೂಪರ್ಬ್ ಆಗಿರ್ತಕ್ಕಂಥ ಒಂದು ಪ್ರಭಾವ. ತುಲಾ ರಾಶಿ, ಬುಧ ಭಾಗ್ಯದಲ್ಲಿ ಕುಜನ್ ಜೊತೆಲಿರೋದ್ರಿಂದ ಆರ್ಕಿಟೆಕ್ಚರ್ ಕೆಲಸ, AI ಕೆಲಸ, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಕೋಡಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಲಾಯರು, ಅಡ್ವೈಸರು, ಪುಸ್ತಕಗಳು, ಬರವಣಿಗೆ, ಪ್ರಿಂಟಿಂಗ್, ಮಾಧ್ಯಮ, ಮುದ್ರಣ, ಯೂಟ್ಯೂಬ್ಗಳಲ್ಲಿ ಕೆಲಸ, ವಾಹಿನಿಗಳಲ್ಲಿ ಕೆಲಸ, ಅದ್ಭುತವಾದಂಥ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ, ವಿಶೇಷ ಬಲವಿರತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಿರತಕ್ಕಂಥದ್ದು ಬುಧನ ಸಾರದಲ್ಲಿರೋದ್ರಿಂದ ಸ್ವಲ್ಪ ಲೆಕ್ಕಾಚಾರಗಳು, ವ್ಯವಹಾರಗಳು, ಇಂಟ್ರೆಸ್ಟ್ ಕೊಡ್ತಿದ್ದೀರಿ, ಯಾರನ್ನೋ ನಂಬಿ ಪಾರ್ಟ್ನರ್ಶಿಪ್ ಮಾಡ್ತಿದ್ದೀರಿ. ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಸಣ್ಣ ಪುಟ್ಟ ತರಕಾರಿ, ಜ್ಯೂಸ್ ಅಂಗಡಿ, ಹಣ್ಣು, ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡಿದ್ದೀರಾ, ಒಂದು ಟಿಫನ್ ಸೆಂಟರ್ ಇಟ್ಕೊಂಡಿದ್ದೀರಾ, ವೃತ್ತಿ, ಊಟ, ಬದುಕಿಗೆ ತೊಂದರೆ ಇಲ್ಲ. ಧನುಸು ರಾಶಿ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಕೇಂದ್ರಾಧಿಪತಿ ಯೋಗ, ಒಂಥರ ಶನಿ, ಚಂದ್ರ, ಬುಧ, ಕುಜ, ಶುಕ್ರ. ವಾವ್. ನಿಮ್ಮ ಅಡ್ವೈಸು, ಲೀಗಲ್ ಅಡ್ವೈಸರ್ ಆಗಿ, ಆರ್ಕಿಟೆಕ್ಚರ್ ಆಗಿ, ಇಂಜಿನಿಯರ್ ಆಗಿ, ಮೆಡಿಕಲ್ ಅಡ್ವೈಸರ್ ಆಗಿ, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಇದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಗುರುಗಳಾಗಿದ್ದೀರಾ, ಆಧ್ಯಾತ್ಮಿಕ ರಂಗದಲ್ಲಿದ್ದೀರಾ. ತುಂಬಾ ಆಧ್ಯಾತ್ಮಿಕ ರಂಗದಲ್ಲಿ ಇರಬೇಕು ಅಂದ್ರೆ ಶುಕ್ರನನ್ನ ಅತಿ ಮುಖ್ಯವಾಗಿ ನೋಡ್ತೇವೆ ಮಕ್ಕಳೇ. ಶುಕ್ರ ಕೆಟ್ಟಿರ್ಬೇಕು, ಇಲ್ಲ ಶುಕ್ರನ ಜೊತೆನಲ್ಲಿ ಒಂದು ದುಷ್ಟ ಗ್ರಹಗಳಿರ್ಬೇಕು. ಅವ್ರಿಗೆ ಅಲ್ಲೊಂದು ವೈರಾಗ್ಯ ಬಂದ್ಬಿಡುತ್ತೆ. ತುಂಬಾ ದೊಡ್ಡ ಜಗದ್ಗುರುವಿನ ಒಂದು ಜಾತಕ ನೋಡೋ ಒಂದು ಭಗವಂತನ ತಾಯಿಯ ಅನುಗ್ರಹ. ವಾಗ್ದೇವಿ ಪುತ್ರರು, ಗುರುಚಂದ್ರ ಯೋಗ, ಹಸ್ತ ನಕ್ಷತ್ರ ವಿಶೇಷವಾಗಿ. ಆ ಗುರುಚಂದ್ರನಿಗೆ ಮೂಲ ತ್ರಿಕೋಣದಲ್ಲಿ ಕನ್ಯಾ ರಾಶಿಯಲ್ಲಿ ಕುಳಿತಿರತಕ್ಕಂಥ ಗುರುಚಂದ್ರನಿಗೆ ವೃಷಭ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥ ಶುಕ್ರ ಅತ್ಯದ್ಭುತ. ಲಕ್ಷ್ಮೀ ಯೋಗ, ಗಣಪತಿ ನಕ್ಷತ್ರ ವಿಶೇಷವಾಗಿ, ಗುರು ಬೇರೆ ಸೇರಿರ್ತಕ್ಕಂಥದ್ದು, ಗುರುಪೀಠ ಅಂತ ಹೇಳ್ತಾರೆ. ಆದ್ರೆ ಆ ಶುಕ್ರನಿಗೆ ಕೇತು ಸಂಬಂಧಿ. ತುಂಬಾ ಚಿಕ್ಕ ವಯಸ್ಸಿಗೆ ಕುಂಭದಲ್ಲಿರೋ ಶನಿ, ಕುಂಭಕ್ಕೆ ಶನಿ ಜಾರುವಾಗ ಪಟ್ಟ ಕೊಟ್ಟಿದೆ. ತುಂಬಾ ಚಿಕ್ಕ ವಯಸ್ಸಿಗೆ ವಾಗ್ದೇವಿ ಪಟ್ಟ ಅಂತ ಹೇಳ್ತಾರೆ ನೋಡಿ. ಶುಕ್ರ ಕೇತು, ವ್ಯಾಮೋಹವಿಲ್ಲ, ಯಾವುದರ ಆಸೆ ಇಲ್ಲ,
ಬರೀ ಭಗವತ್ ಚಿಂತನೆ, ದೇವಿ ಚಿಂತನೆ, ದೇವಿ ಆರಾಧನೆ, ಧರ್ಮ ಪ್ರಚಾರ. ರಾಹು ವೃಶ್ಚಿಕದಲ್ಲಿ ಅದ್ಭುತವಾಗಿ ಕೂತು ಬಿಟ್ಟಿದೆ, ಶುಕ್ರ ವೃಷಭದಲ್ಲಿ ಕೇತುವಿನ ಜೊತೆ ಕುಳಿತು ಬಿಟ್ಟಿದೆ. ಶುಕ್ರ ಕೇತು ಸೇರಿದ ತಕ್ಷಣ ಕೆಟ್ಟೋಯ್ತು ಹಾಗೆ ಹೀಗೆ ಅನ್ಕೋತಾರೆ, ಅಲ್ಲ ನೋಡಿ. ಈ ತರದೊಂದು ಮಹಾ ವಾಗ್ದೇವಿ ಸ್ಥಾನವನ್ನು ಕೂಡ ಪಡೆಯತಕ್ಕಂಥ ಯೋಗ ಎಲ್ಲರಿಗೂ ಸಿಗೋಲ್ಲ ಮಕ್ಕಳೇ. ಕಾರಣಿ ಜನ್ಮರಾಗಿ ಹುಟ್ಟಿರ್ಬೇಕು. ಧನಸ್ಸು ರಾಶಿ ಅಂತ ಒಂದು ವೃತ್ತಿ, ಉದ್ಯೋಗ, ಮಾರ್ಗದರ್ಶನ, ಅತ್ಯದ್ಭುತ ಪ್ರಗತಿ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ಸಪ್ತಮಾಧಿಪತಿ ಚಂದ್ರ, 3ನೇ ಮನೆ, ಕಮ್ಯುನಿಕೇಶನ್, ಈ ಒಂದು ರೈಟರು, ಸ್ಕ್ರಿಪ್ಟ್ ರೈಟರು, ಅಡ್ವೈಸರು, ಕನ್ಸಲ್ಟೆನ್ಸಿ, ಮಾರ್ಕೆಟಿಂಗು. ಚಂದ್ರ ಬುಧನ್ ಸಾರದಲ್ಲಲ್ವಾ ಇರೋದು, ಸೊ ಬುಧ ಪ್ರಭಾವವಾಗಿದ್ದಾನೆ. ರಿಯಲ್ ಎಸ್ಟೇಟು, ಸಿಮೆಂಟು, ಕಬ್ಬಿಣ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ ಅಂಥವುಗಳಿಗೆ ಅಡ್ವೈಸರ್ ಆಗಿದ್ದೀರಿ. ಶುಭವಾಗಿರ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕುಂಭರಾಶಿ, ಅಷ್ಟಾಧಿಪತಿ ಚಂದ್ರ, ಪಂಚಮಾಧಿಪತಿ ಆಗಿರ್ತಕ್ಕಂಥ ಬುಧನ್ ಸಾರದಲ್ಲಿ ಬುಧ ಅಲ್ಲೇ ಇದ್ದಾನೆ. ಬ್ಯೂಟಿಫುಲ್. ರಸಾಯನ, ಆಯುರ್ವೇದ, ತಂತ್ರ ಮಂತ್ರ ಪೂಜಾ, ವೈದಿಕ ಶಕ್ತಿ ಪೂಜಾ, ದೇವಿ ಪೂಜಾ, ದೇವಿ ಆರಾಧನೆ, ದೇವಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ, ಧರ್ಮ ದಾನ, ಟೀಚಿಂಗ್, ಉಪನಿಷತ್ತು, ವೇದ ಪಾಠಶಾಲಾ, ಧರ್ಮೋಪದೇಶ, ಪ್ರವಚನ, ಗುರುಭಾವ, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷತೆ ಇರುತ್ತೆ. ಮೀನರಾಶಿ, ಶನಿ ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ ನಿಮ್ಮನೇಲಿ ಇರೋದು ಅದ್ಭುತ. ಕೇಂದ್ರಾಧಿಪತಿ ಸ್ಟ್ರಾಂಗ್ ಇರೋದನ್ನ ಸ್ವಲ್ಪ ಹುಷಾರ್. ತುಂಬಾ ದೊಡ್ಡ ದೊಡ್ಡ ಅರಣ್ಯ ಆಫೀಸರ್ ಆಗಿದ್ದೀರಾ, ಪೊಲೀಸ್ ಆಫೀಸರ್ ಆಗಿದ್ದೀರಾ, ಗುಪ್ತಚರ ಇಲಾಖೆ, ಕ್ರೈಮ್ ಇಲಾಖೆ, ನಾರ್ಕೋಟಿಕ್ಸ್ ಇಂಥದ್ರಲ್ಲಿ ಕಂಡು ಹಿಡಿಯೋದು, ಕಳ್ಳರನ್ನ ಹಿಡಿಯೋದು, ದರೋಡೆಕೋರರನ್ನ ಹಿಡಿಯೋದು. ಮೊನ್ನೆ ನೋಡಿ 3 ಹೆಣ್ಮಕ್ಳು ಸಿಕ್ಕಾಕೊಂಡಿದ್ದಾರೆ. ತಮಾಷೆ ಏನಂದ್ರೆ ಆ 3 ಹೆಣ್ಮಕ್ಳು ಡ್ರಗ್ ನಿರ್ಮೂಲನಾ ಒಂದು ವ್ಯವಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ನೋಡಿದ್ರೆ ಇವರೇ ಡ್ರಗ್ ಕ್ಯಾರಿ. ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ದುಡ್ಡುಗಳು, ದೊಡ್ಡ ದೊಡ್ಡ ಲೆಕ್ಕಗಳು. ಇಂಥದೊಂದು ಭಾವ. ಹೊರಗಡೆ ಒಂದು, ಒಳಗಡೆ ಇನ್ನೊಂದು. ಇಷ್ಟು ದೊಡ್ಡ ಮೋಸವ, ಇಷ್ಟು ದೊಡ್ಡ ವ್ಯವಹಾರವ, ಈ ತರದ್ದು ಮಾಡಬೇಕಿತ್ತ, ಅದ್ರಲ್ಲಿ ಬದುಕಬೇಕಿತ್ತ, ಇನ್ನೊಬ್ರು ಕಾಯಿಲೆ ಬರ್ಸಿ, ನಶೆ ಏರಿಸಿ, ತಲೆ ಕೆಡಿಸಿ, ಬುದ್ಧಿ ಕೆಡಿಸಿ, ಇಂಥದೊಂದು ವ್ಯವಸ್ಥೆಗೆ ಹೋಗಬೇಕಿತ್ತ. ಯೋಚನೆ ಮಾಡಿ ನೋಡಿ ಮಕ್ಕಳ. ಶಿವ. ಸುತ್ತಮುತ್ತ ಇಂಥದೊಂದು ಪ್ರಬೋಧ ಉಂಟು. ಸ್ವಲ್ಪ ಎಚ್ಚರಿಕೆ. ಶನಿ ಚಂದ್ರ ನಿಮಗೂ ಕೂಡ ಏನಾದ್ರು ಅಭ್ಯಾಸ, ದುರಭ್ಯಾಸ, ಈ ತರದ ಪ್ರಭಾವಗಳು ಸ್ವಲ್ಪ ಉತ್ಪ್ರೇಕ್ಷೆಯಾಗಿ ಎಳೆಯತಕ್ಕಂಥದ್ದಾದ್ರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಆರ್ಕಿಟೆಕ್ಚರ್ ಆಗಿದ್ದೀರಿ, ಡಿಸೈನ್ ಇಂಜಿನಿಯರ್ ಆಗಿದ್ದೀರಿ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಕನ್ಸ್ಟ್ರಕ್ಷನ್, ಗೋಡೌನ್, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಸ್ಪೈಸಸ್. ನೋಡಿ ಸ್ಪೈಸಸ್ ಬೆಲೆ ಹತ್ತು ಬಿಟ್ಟಿದೆ. ಬುಧ ಕುಜ ಶನಿ ಚಂದ್ರ ಕೇಂದ್ರದಲ್ಲಿ. ಸೊ ಅಂತಹ ಒಂದು ವ್ಯವಹಾರಗಳು, ಏಲಕ್ಕಿ, ಮೆಣಸು, ಚಕ್ಕೆ, ಲವಂಗ, ಅರಿಶಿನ, ಜಾಕಾಯಿ ಇಂತಹವುಗಳ ಒಂದು ಉತ್ಪನ್ನಗಳ ಒಂದು ತಯಾರಿಸುವಿಕೆ, ಪೌಡರ್ ಮಾಡೋದು, ಪ್ಯಾಕ್ ಮಾಡೋದು, ಮಾರೋದು, ಹೋಲ್ಸೇಲು, ಟ್ರೇಡಿಂಗು, ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.